ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನತೆ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದ ಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಂ ಮಾ ಕೃತಾಃ ಶ್ರೀ ಸತ್ಯಾತ್ಮಗುರೋ ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಯತೆ. ಯೈರಹಂ ಶುಕವತ್ಸಮ್ಯ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಸ್ವಸ್ತಿಸ್ತು. ಅಸೇಢ ಸನ್ಮಂಗಲಾನಿ ಸಂತು. ಶ್ಲೋಕೇಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪ ನೋದನ ಪಡುತ್ತಾರೆ. ಧರ್ಮಾದ್ಯ ಅಖಿಲ ಪುರುಷಾರ್ಥ ಸಾಧನೀಭೂತ. ಅದ್ಯ ಪಕ್ಷಮಾಸ ಪಿತೃಪಕ್ಷ ಶ್ರಾದ್ದಾದಿ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ. ಹರಿ ಓಂ. ಹರಿ ಓಂ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ನಿನ್ನೆಯಿಂದ ನಾವು ಈ ಪಕ್ಷಮಾಸದಲ್ಲಿ ಅದಕ್ಕೆ ಅಪರ ಪಕ್ಷ ಅಂತೂ ಕರಿತೇವೆ, ಪಿತೃಪಕ್ಷ ಅಂತೂ ಕೂಡ ಕರಿತೇವೆ. ಇಂಥ ಪಿತೃಪಕ್ಷದ ಸಂದರ್ಭದಲ್ಲಿ ನಾವು ತಿಳಿದುಕೊಳ್ಳಲೇಬೇಕಾಗಿರ್ತಕ್ಕಂಥ ಅನೇಕ ವಿಷಯಗಳಿವೆ. ನಿನ್ನಿನ ದಿನದ ಸಂದರ್ಭದಲ್ಲಿ ನಾವು ನೋಡಿದೆವು, ಶ್ರಾದ್ದದಿಂದ ನಮಗೆ ಎಷ್ಟೆಷ್ಟು ಲಾಭ ಇದೆ ಅಂತ ತಿಳ್ಕೊಂಡಂತೆ. ಪಿತೃಗಳ ಶ್ರಾದ್ದದಿಂದ ನಮಗೆಷ್ಟು ಲಾಭ ಇದೆ. ಪಿತೃಗಳ ಶ್ರಾದ್ದ ಮಾಡದೇ ಇದ್ದರೆ ನಮ್ಮ ಜೀವನ ಹೇಗೆ ದುಃಖಮಯವಾಗ್ತದೆ. ಆನಂತರ ಪುತ್ರನಾಗಿರ್ತಕ್ಕಂಥವನ ಕರ್ತವ್ಯ ಏನು?
ಇವುಗಳ ಬಗ್ಗೆ ವಿಸ್ತಾರವಾಗಿ ನಾವು ತಿಳಿದುಕೊಂಡಿದ್ದೇವೆ. ಅದರಲ್ಲಿಯೂ ಕೂಡ ಶ್ರಾದ್ದ ಅಂತನ್ನುವುದು ಶ್ರದ್ಧೆಯಿಂದ ಮಾಡಬೇಕಾಗಿರ್ತಕ್ಕಂತಹ ಒಂದು ಕರ್ತವ್ಯ. ಶ್ರದ್ಧೆಯಿಂದ ನಾವು ಪಿತೃಗಳಿಗೆ ಅನ್ನವನ್ನು ಕೊಟ್ಟರೆ ಅದು ಬ್ರಾಹ್ಮಣನ ಮುಖಾಂತರ ಕೊಡಬೇಕು ಅಂತನ್ನೋ ವಿಚಾರವನ್ನು ಕೂಡ ನಿನ್ನೆ ನಾವು ಕೇಳಿ ತಿಳಿದುಕೊಂಡಿದ್ದೇವೆ. ಶ್ರಾದ್ದದಲ್ಲಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಶ್ರದ್ಧೆ, ಅಂದರೆ ಶಾಸ್ತ್ರದ ಮೇಲೆ ವಿಶ್ವಾಸ. ಇದರಿಂದ ನನಗೆ ನಿಶ್ಚಿತವಾಗಿಯೂ ಕೂಡ ವಿಶೇಷವಾದ ರೀತಿಯಲ್ಲಿ ಪರಮಾತ್ಮನ ಅನುಗ್ರಹ ನಮಗೆ ಆಗ್ತದೆ. ದೇವತಾ ಕಾರ್ಯಕ್ಕೆ ಜೊತೆಯಲ್ಲಿ ಪಿತೃಕಾರ್ಯವೂ ಕೂಡ ಶ್ರದ್ಧೆಯಿಂದ ಮಾಡಬೇಕಾದದ್ದು. ಶ್ರದ್ಧೆಯಿಂದ ಮಾಡಲೇಬೇಕು. ಆದ್ದರಿಂದಾಗಿ ಶ್ರದ್ಧೆಯ ದೀಯತೆ ಯಸ್ಮಾತ್ ತೇನ ಶ್ರಾದ್ದಂ ನಿಗದ್ಯತೆ, ಶಾಸ್ತ್ರೀಯ ವಚನ. ಪಿತೃಗಳ ಪೂಜೆಯನ್ನ ಶ್ರದ್ಧೆಯಿಂದ ಮಾಡಬೇಕು. ಅದಕ್ಕೋಸ್ಕರ ಇದನ್ನು ಶ್ರಾದ್ದ ಅಂತ ತಿಳ್ಕೊಂಡು ಅಂತೇಳಿ ಕರೆದಿದ್ದಾರೆ. ಬ್ರಹ್ಮಾಂಡ ಪುರಾಣ ಹೇಳ್ತದೆ, ಪಿತೃನ್ ಉದ್ದೇಶ್ಯ ವಿಪ್ರೇಭ್ಯೋ ದತ್ತಂ ಶ್ರಾದ್ದಂ ಉದಾಹೃತಂ. ನಮ್ಮ ಹಿರಿಯರನ್ನ, ಹೋದ ಹಿರಿಯರನ್ನ ಉದ್ದೇಶಿಸಿ ನಾವು ಶಾಸ್ತ್ರಜ್ಞನಾಗಿರ್ತಕ್ಕಂಥ ಬ್ರಾಹ್ಮಣನಿಗೆ ನನ್ನ ಕೂಡಿಸಿ ಅವನಲ್ಲಿ ಪಿತೃಗಳನ್ನು ಆವಾಹನ ಮಾಡಿ ಆವಾಗ ಅವ್ರಿಗೇನು ನಾವು ಅನ್ನಾದಿಗಳನ್ನು ಕೊಡ್ತೇವೆ, ಇದಕ್ಕೆ ಶ್ರಾದ್ದ ಅಂತ ಕರೀತಾರೆ. ಶ್ರಾದ್ದ ಕಲ್ಪಲತಾ ಅಂತನ್ನೋ ಒಂದು ಗ್ರಂಥ, ಆ ಗ್ರಂಥದಲ್ಲಿಯೂ ಕೂಡ ಇದೇ ಮಾತನ್ನು ಹೇಳ್ತಾರೆ. ಪಿತೃನ್ ಉದ್ದೇಶ್ಯ ಶ್ರದ್ಧೆಯ ತ್ಯಕ್ತಸ್ಯ ದ್ರವ್ಯಸ್ಯ ಬ್ರಾಹ್ಮಣೈ ಯತ್ ಸ್ವೀಕರಣಂ ತತ್ ಶ್ರಾದ್ದಂ ಅಂತ ತಿಳ್ಕೊಂಡಂತ ಹೇಳಿದ್ದಾರೆ. ಪಿತೃಗಳನ್ನು ಉದ್ದೇಶಿಸಿ ನಾವು ಕೊಡ್ತಕ್ಕಂತಹ ಅನ್ನ ವಸ್ತ್ರಾದಿಗಳು ಅಂತ ತಿಳ್ಕೊಂಡಂತೇನಿವೆ, ಅವುಗಳು ಯಾವಾಗ ಶಾಸ್ತ್ರಜ್ಞರಾಗಿರ್ತಕ್ಕಂತಹ ಬ್ರಾಹ್ಮಣರು ಸ್ವೀಕಾರ ಮಾಡ್ತಾರೆ ಅದಕ್ಕೆ ಶ್ರಾದ್ದ ಅಂತ ತಿಳ್ಕೊಂಡಂತ ಹೆಸರು. ಇಲ್ಲಿ ಪ್ರಶ್ನೆ ಬರ್ತದೆ, ಹಾಗಾದ್ರೆ ದೇವರ ಪೂಜೆ ಶ್ರದ್ಧೆಯಿಂದ ಮಾಡೋದು ಬೇಡವೇ? ಅಲ್ಲಿ ಶ್ರದ್ಧೆ ಬೇಕಾಗಿಲ್ಲೇನು? ವ್ರತ ನಿಯಮ ಉಪವಾಸ ಮಾಡುವಾಗ ಶ್ರದ್ಧೆ ಬೇಕಾಗಿಲ್ಲೇನು? ಏಕಾದಶಿ ಉಪವಾಸಾದಿಗಳನ್ನು ಮಾಡುವಾಗ ಶ್ರದ್ಧೆ ಬೇಕಾಗಿಲ್ಲೇನು? ಶ್ರದ್ಧೆ ಬೇಕೇ ಬೇಕು. ಶ್ರದ್ಧಾ ಆಸ್ತಿಕ್ಯ ಬುದ್ಧಿ ಅಂತ ತಿಳ್ಕೊಂಡಂತೇಳಿ ಶಾಸ್ತ್ರ ಹೇಳ್ತದೆ. ಆಸ್ತಿಕ್ಯ ಬುದ್ಧಿ ಅಂತ, ಆಸ್ತಿಕ್ಯ ಬುದ್ಧಿಗೆ ಶ್ರದ್ಧಾ ಅಂತ ತಿಳ್ಕೊಂಡಂತೇಳಿ ಹೆಸರು. ಅಂದರೆ ವೇದ ಇವೆ, ಶಾಸ್ತ್ರ ಇವೆ, ನಮ್ಮನ್ನು ಸೃಷ್ಟಿ ಮಾಡುವ ಭಗವಂತನಿದ್ದಾನೆ, ಅವನು ಹೇಳಿದ ಅನೇಕ ಆಜ್ಞೆಗಳು ಇವೆ. ಆ ಆಜ್ಞೆಗಳೇ ವೇದ ಪುರಾಣ ಇತ್ಯಾದಿಗಳ ಮುಖಾಂತರ ಆ ಆಜ್ಞೆ ನಮಗೋಸ್ಕರ ಇದೆ ಅಂತನ್ನುವ ಸತ್ಯವಾದ ವಿಚಾರಗಳನ್ನು ಯಾವನು ನಂಬುತ್ತಾನೆ ಅದಕ್ಕೆ ಆಸ್ತಿಕ್ಯ ಬುದ್ಧಿ ಅಂತ ಕರೀತಾರೆ. ಅದಕ್ಕೆ ಶ್ರದ್ಧಾ ಅಂತ ಕೂಡ ಕರೀತಾರೆ. ಭಗವದ್ಗೀತೆಯಲ್ಲಂತೂ ಕೂಡ ಶ್ರದ್ಧಾ ಇದೇ ಅವನ ಒಬ್ಬ ಮನುಷ್ಯನ ವಿಶಿಷ್ಟ ಲಕ್ಷಣ ಅಂತ ತಿಳ್ಕೊಂಡಂತೇಳಿ ಕರೆದಿದ್ದಾರೆ. ಸಾತ್ವಿಕನಿಗಿರುವ ಶ್ರದ್ಧೆಯಂತಹದು, ರಾಜಸನಿಗಿರುವ ಶ್ರದ್ಧೆಯಂತಹದು, ತಾಮಸನಿಗಿರುವ ಶ್ರದ್ಧೆಯಂತಹದು. ಶ್ರದ್ಧಾಮಯೋಯಂ ಪುರುಷ ಯೋಯತ್ ಶ್ರದ್ಧಾ ಸೇವ ಸಹ. ಆ ವ್ಯಕ್ತಿಯ ವೈಶಿಷ್ಟ್ಯತೆ, ಯೋಗ್ಯತೆ, ಅವನು ಇಟ್ಟಿರುವ ಶ್ರದ್ಧೆ, ವಿಶ್ವಾಸ ಅದರ ಮೇಲಿಂದ ಅಭಿವ್ಯಕ್ತವಾಗ್ತದೆ.
ದೇವತೆಗಳು, ಬ್ರಾಹ್ಮಣರು, ಗುರುಗಳು, ಹಿರಿಯರು ಇತ್ಯಾದಿಗಳಲ್ಲಿ ಭಗವಂತನನ್ನು ಕಾಣುತ್ತಾ ಚಲಪ್ರತಿಮೆ ಅಂತಿಕೊಂಡಂತ ಹೇಳಿ ಅಂಥವ್ರನ್ನು ತಿಳಿದುಕೊಂಡು ಅವರಲ್ಲಿ ಆದರ, ವಿಶ್ವಾಸ, ವಿನಯ ಇತ್ಯಾದಿಗಳು ಇರ್ತಕ್ಕಂಥ ವ್ಯಕ್ತಿ ಇವನು ಸಾತ್ವಿಕ ಅಂತನ್ನೋ ತಪ್ಪದೇ ಗೊತ್ತಾಗ್ತದೆ. ಆದ್ದರಿಂದಾಗಿ ಶ್ರದ್ಧೆ ಬೇಕೇ ಬೇಕು. ಸತ್ಯನಾರಾಯಣ ಪೂಜೆ ಮಾಡಬೇಕಾಗಿದ್ದರೆ ಶ್ರದ್ಧೆ ಬೇಕೇ ಬೇಕು. ಹಾಗಾದರೆ ನಾನು ಸತ್ಯನಾರಾಯಣ ಪೂಜೆಯನ್ನು ಸತ್ಯನಾರಾಯಣ ಶ್ರಾದ್ದ ಅಂತಲ್ಲ ಅರ್ಥ ತಿಳಿದುಕೊಂಡಿದ್ದರೆ ಅಂದರೆ ಏನು ತಪ್ಪಿಲ್ಲ. ಶ್ರದ್ಧೆಯಿಂದ ಮಾಡುವ ಪೂಜೆ ಶ್ರಾದ್ದ, ವಿಶ್ವಾಸದಿಂದ ಮಾಡ್ತಕ್ಕಂಥದ್ದು. ವಿಶ್ವಾಸ ಗಳಿಸಬೇಕು, ಆನಂತರ ಶ್ರಾದ್ದ ಮಾಡಬೇಕು. ಹಾಗಾದರೆ ಸತ್ಯನಾರಾಯಣ ಪೂಜೆಗೆ ಶ್ರಾದ್ದ ಅಂತ ಯಾಕೆ ಅನ್ಬಾರ್ದು? ಸಂಸ್ಕೃತದಲ್ಲಿ ಒಂದು ನಿಯಮ ಇದೆ, ಶಾಸ್ತ್ರದ ಒಂದು ಕ್ರಮ ಇದೆ. ಅಸಾಧಾರಣ್ಯೇನ ವ್ಯಪದೇಶ ಭವಂತಿ ಅಂತ ತಿಳ್ಕೊಂಡಂತೇಳಿ ಕೆಲವಕ್ಕೆ ಕೆಲವು ಹೆಸರು ಕೊಟ್ಟಿರ್ತಾರೆ. ಅಲ್ಲಿ ಯೋಗ ರೂಢ ಅದು. ಶ್ರದ್ಧೆಯ ಯತ್ಕೃತಂ ಶ್ರಾದ್ದಂ ಅಂತನ್ನುವ ಅರ್ಥ ಇಷ್ಟೇ ಇಟ್ಕೊಂಡ್ರೆ ನಾವು ವಿಶ್ವಾಸದಿಂದ ಮಾಡ್ತಕ್ಕಂಥದ್ದು ಸ್ವಾಮಿಗಳ ಪಾದಪೂಜೆಯೂ ಕೂಡ ಶ್ರಾದ್ದವೇ, ಸಂಧ್ಯಾ ವಂದನೆಯೂ ಕೂಡ ಶ್ರಾದ್ದವೇ. ಆದರೆ ವ್ಯವಹಾರದಲ್ಲಿ ಇಲ್ಲಲ್ಲ, ಓದಿಲ್ಲ. ಯಾಕಂತಕೊಂಡಂತಂದರೆ ಕೆಲವು ವಿಷಯದಲ್ಲಿ ಅವರನ್ನು ಸ್ಪೇಷಲ್ ಅದನ್ನು ತಿಳಿಸೋದಕ್ಕೋಸ್ಕರ ಹೆಸರಿಟ್ಟಿರ್ತಾರೆ. ಆ ಹೆಸರನ್ನು ಇಟ್ಟುಕೊಂಡು ಅದರ ವ್ಯವಹಾರ ಮಾಡಬೇಕು ಅಂತ ನಿಯಮ ಇದೆ. ಇದಕ್ಕೆ ಅಸಾಧಾರಣ್ಯೇನ ಉಪದೇಶ ಭವಂತಿ ಅಂಥೇಳಿ ಶಾಸ್ತ್ರದ ಒಂದು ನಿಯಮ. ಉದಾಹರಣೆಗೆ ಗೀತಾ ಅಂತ ತಿಳ್ಕೊಂಡಂತಂದರೆ ಏನು? ಭಾಗವತದಲ್ಲಿ 92 ಗೀತೆಗಳಿವೆ, ಸ್ತೋತ್ರಗಳಿವೆ. ಉದ್ಧವ ಗೀತಾ, ವೃಷಭ ಗೀತಾ ಇತ್ಯಾದಿ. ಆದರೆ ಓಕೆ, ಗೀತಾ ಅಂತ ನಮ್ಗೆ ಕರೆಯೋದಿಲ್ಲ. ಅದು ಪ್ರತ್ಯೇಕವಾಗಿ ಹೇಳುವಾಗ ಅದನ್ನು ಉದ್ಧವ ಗೀತಾ ಅಂತ ಹೇಳ್ತೇವೆ. ಆದರೆ ಗೀತಾ ಅಂತಂದಾಕ್ಷಣಕ್ಕೇನೆ ಭಗವದ್ಗೀತಾ, ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡಿದ್ದು. ಯಾಕೆ? ಗೀತಾ ಶಬ್ದ ಭಗವದ್ಗೀತೆಯ ವಿಷಯದಲ್ಲಿ ಅದು ಇದು ವಿಶಿಷ್ಟವಾದ ವಿಶಿಷ್ಟತೆಯನ್ನು ತಿಳಿಸಿಕೊಡ್ತದೆ. ಈಗ ವ್ಯಾಸ ಅಂತಂದಾಕ್ಷಣಕ್ಕೇನೆ ವೇದವ್ಯಾಸರು, ಭಗವಂತನ ಅವತಾರ ರೂಪವಾದ ವೇದವ್ಯಾಸರು ಅನೇಕ ವ್ಯಾಸರಾಗಿ ಬರ್ತಾರೆ ಬೇರೆ ಬೇರೆ ಕಲ್ಪದಲ್ಲಿ. ಆದರೆ ವ್ಯಾಸ ಅಂತನ್ನೋ ಹೆಸರು ಭಗವದವತಾರೂಪನಾಗಿರ್ತಕ್ಕಂತಹ ಪರಾಶರರಲ್ಲಿ ಅವತರಿಸಿದ ವೇದವ್ಯಾಸರಿಗೆ ವ್ಯಾಸ ಶಬ್ದ ನಿಶ್ಚಿತ. ಸೂತ್ರ ಅಂತಕೊಂಡಂತಂದರೆ ಬ್ರಹ್ಮಸೂತ್ರ ಅಂತ ಅರ್ಥ. ಉಳಿದವುಗಳಿಗೆ ವಿಶೇಷಣ ಸಹಿತವಾಗಿ ಹೇಳಬೇಕಾಗ್ತದೆ. ಬೇಕಾದ ಸೂತ್ರ, ನಾರದ ಸೂತ್ರ ಇದೆ, ಪರಾಶರ ಸೂತ್ರ ಇದೆ, ಆನಂತರ ಮೀಮಾಂಸಾ ಸೂತ್ರಗಳಿವೆ, ದೈವೀ ಮೀಮಾಂಸಾ ಸೂತ್ರಗಳಿವೆ. ಆದರೆ ಸೂತ್ರ ಶಬ್ದ ಅಸಾಧಾರಣದಿಂದ ಹೇಳಲ್ಪಡ್ತದೆ ಬ್ರಹ್ಮಸೂತ್ರದ ವಿಷಯದಲ್ಲಿ. ಆದ್ದರಿಂದ ಶ್ರಾದ್ದ ಅಂತನ್ನುವ ಶಬ್ದ ಪಿತೃಗಳ ಪೂಜೆಗೆ ಸಂಬಂಧಿಸಿದ್ದಾಗಿ ಶಾಸ್ತ್ರದಲ್ಲಿಯೂ ವ್ಯವಹಾರದಲ್ಲಿಯೂ ಕೂಡ ಇದು ಪ್ರಸಿದ್ಧವಾಗಿರ್ತಕ್ಕಂಥ ವ್ಯವಹಾರವಾಗಿದೆ. ಆದ್ದರಿಂದಾಗಿ ಮತ್ತು ಇಲ್ಲಿ ಯಾಕೆ ಪ್ರತ್ಯೇಕವಾಗಿ ಹೇಳಿದರು, ಇದಕ್ಕೇನೆ ಶ್ರಾದ್ದ ಅಂತ ಯಾಕೆ ಕರೆದರು ಅಂತ ಹೇಳಿದರೆ, ಇಲ್ಲಿ ಅಶ್ರದ್ಧೆ ಬರುವ ಸಂದರ್ಭಗಳಿವೆ. ಯಾಕೆ? ನಮ್ಮ ಅಪ್ಪನ ಜೊತೆಗೆ ನಾವು ಬಹಳ ಫ್ರೀ ಆಗಿದ್ದೀವಪ್ಪ. ನಮ್ಮ ತಂದೆ ನಮಗೆ ಮಿತ್ರನಂತೆ ಇದ್ದ, ತನ್ನ ಅಧಿಕಾರ ತೋರಿಸ್ತಾ ಅಂದಿಸ್ತಾ ಇರಲಿಲ್ಲ. ಅತಿ ಪರಿಚಯ ಅವಜ್ಞ. ನಿಜವಾಗಿಯೂ ತಂದೆಗೆ ನೀವು ಬನ್ನಿ, ನೀವು ಕೂಡಿ ಅಂತಿಕೊಂಡಂತೇವೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಅಲ್ಲಿ ಇಲ್ಲಿ ಅಪ್ಪ ಬಾ, ಅಪ್ಪ ಕೂಡು. ಪ್ರೀತಿ ಅತಿಯಿಂದಾಗಿ, ಅತಿ ಸಾಮೀಪ್ಯದಿಂದ ಏಕವಚನದಿಂದ ನಾವು ಮಾತನಾಡ್ತೇವೆ. ಆದ್ದರಿಂದಾಗಿ ಅಪ್ಪನ ಬಗ್ಗೆ, ಚಿಕ್ಕಪ್ಪನ ಬಗ್ಗೆ, ಮತ್ತೊಬ್ಬರ ಬಗ್ಗೆ ಶ್ರದ್ಧೆ ಹುಟ್ಟದೇ ಇರಲಿಕ್ಕೆ ಸಾಧ್ಯತೆ ಇದೆ. ಆದರೆ ಅದು ಆಗಬಾರ್ದು, ಅವರ ಬಗ್ಗೆ ಅಶ್ರದ್ಧೆ ಬರಬಾರದು ಅಂತಿಕೊಂಡಂತ ಹೇಳಿ ಇದನ್ನು ಮಾತ್ರ ಮನಃಪೂರ್ವಕವಾಗಿ ಶ್ರದ್ಧಾ ತಂದುಕೊಂಡು ಮಾಡಿ ಅಂತ ಹೇಳೋದಕ್ಕೋಸ್ಕರ
ಈ ಪಿತೃಪೂಜೆಗೆ ಶ್ರಾದ್ದ ಅಂತ ಹೆಸರಿಟ್ಟರು. ಯಾಕೆ ಅಂತಿಕೊಂಡಂತಂದ್ರೆ ಇಲ್ಲಿ ಪಿತೃದೇವತೆಗಳು ನಮ್ಮ ಮುಂದೆ ಬರ್ತದೆ, ವಿವರಣೆ ಬರ್ತದೆ. ಪಿತೃದೇವತೆಗಳು ಬಹಳ ಅದ್ಭುತವಾದ ಆಶೀರ್ವಾದವನ್ನು ಮಾಡ್ತಕ್ಕಂಥ ವ್ಯಕ್ತಿಗಳು. ಆದರೆ ಪಿತೃದೇವತೆಗಳು ಸ್ಟ್ರಿಕ್ಟ್ ಮಾಸ್ಟರ್ಸ್. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಹೊರಟೋಗ್ಬಿಡ್ತಾರೆ, ಶಾಪ ಕೊಟ್ಟು ಹೊರಟುತ್ತಾರೆ. ಆದ್ದರಿಂದಾಗಿ ಶ್ರಾದ್ದ ಅತ್ಯಂತ ಮಾನಸಿಕ ತಯಾರಿಯಿಂದ, ಉಳಿದ ವಸ್ತುಗಳ ತಯಾರಿಯಿಂದ ಅವತ್ತಿನ ದಿವಸ ಮನೆಯಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಇವತ್ತು ದೇವತೆಗಳು ಬರ್ತಾರೆ, ನಮ್ಮ ಮನೆಯ ಅಲಂಕರಿಸಬೇಕು, ಸರಿಯಾದ ರೀತಿಯಲ್ಲಿ ಕ್ರಮದಲ್ಲಿ ಇಟ್ಟುಕೊಳ್ಬೇಕು ಅಂತನ್ನುವ ಒಂದು ಉತ್ಸಾಹ ಇರಬೇಕು ಹೊರತು ಅಸಡ್ಡೆತನ ಇರಬಾರ್ದು. ಸ್ವಲ್ಪ ಆದರೂ ಮರ್ಯಾದೆಯಲ್ಲಿ ಕಡಿಮೆ ಆದರೂ ಕೂಡ ಪಿತೃದೇವತೆಗಳು ಶಾಪ ಕೊಟ್ಟು ಹೊರಟೋಗ್ತಾರೆ. ಆದ್ದರಿಂದಾಗಿ ಶ್ರಾದ್ದ ಶಬ್ದ ಶ್ರದ್ಧೆಯಿಂದ ಮಾಡ್ತಕ್ಕಂಥ ಕ್ರಿಯಾ ಅಂತ ಅನ್ನೋದು ಕಾಮನ್ ಅರ್ಥ ಆಗಿದ್ದರೂ ಕೂಡ ಶ್ರಾದ್ದ ಅಸಾಧಾರಣ ರೀತಿಯಿಂದ ಪಿತೃಪೂಜೆಯ ವಿಷಯದಲ್ಲಿ ಈ ಶಬ್ದ ರೂಢವಾಗಿದೆ. ಆದ್ದರಿಂದ ಶ್ರಾದ್ದ ಅಂದರೆ ಪಿತೃಪೂಜೆ ಅಂತ ಇಟ್ಟುಕೊಳ್ಳಿ. ಇನ್ನು ನಾವು ಶ್ರಾದ್ದದ ಬಗ್ಗೆ ನಾನು ಇನ್ನೂ 2ನೇ ದಿವಸ ಇನ್ನೂ 8 ದಿವಸ ನಾನು ಹೇಳೋನಿದ್ದೇನೆ. ಅಷ್ಟು ವಿಸ್ತಾರವಾದ ವಿಷಯ. ಆದರೆ ಈಗ ಮಹಾಲಯ ಪ್ರಾರಂಭವಾಗಿದೆ. ಇವತ್ತಿನ ದಿವಸ ತೃತೀಯ, ಮೊನ್ನೆ ಮಾಡಿದವರು, ಇವತ್ತು ಮಾಡಿದವರು, ನಾಳೆ ನಾಡಿದ್ದು ಮಾಡೋರಿದ್ದಾರೆ. ಯಾಕೆಂದರೆ ಶ್ರಾದ್ದದ ವಿಚಾರ ಮುಗಿದು ಮಹಾಲಯ ಬರಬೇಕಂದ್ರೆ ಅಮಾವಾಸ್ಯೆ ಬರ್ತದೆ. ಆಗ ನಾನು ಹೇಳೋ ಉಪಯೋಗವೇನು? ಅದಕ್ಕೋಸ್ಕರ ನಾನು ಡೈರೆಕ್ಟ್ ಈಗ ಪಿತೃಪಕ್ಷಕ್ಕೆ ನಾನು ಬರ್ತೇನೆ. ಪಿತೃಪಕ್ಷಕ್ಕೆ ಮಹಾಲಯ ಅಂತ ತಿಳ್ಕೊಂಡಂಥ ಹೆಸರು. ಯಾಕೆ ಮಹಾಲಯ ಅಂತ ತಿಳ್ಕೊಂಡಂಥ ಹೆಸರು ಅಂತಂದರೆ, ಮಹಾನ್ ವ್ಯಕ್ತಿಗಳು, ನಮ್ಮ ಹಿರಿಯರಾಗಿರ್ತಕ್ಕಂತಹ, ನಮ್ಮನ್ನು ಬಿಟ್ಟು ಹೋಗಿರ್ತಕ್ಕಂಥ ನಮ್ಮ ಯಾರ್ಯಾರು ಹಿರಿಯರಿದ್ದಾರೆ ಅವರೆಲ್ಲರೂ ಮಹಾತ್ಮರೆಲ್ಲರೂ ನಮ್ಮಿಂದ, ನಮ್ಮ ಪೂಜ್ಯರಾಗಿರ್ತಕ್ಕಂಥ, ನಮ್ಮ ಹಿರಿಯರಾಗಿರ್ತಕ್ಕಂಥ ಎಲ್ಲರೂ ನಮ್ಮ ಮನೆಗೆ ಬರ್ತಾರೆ. ಆದ್ದರಿಂದಾಗಿ ಈ 16 ದಿವಸ ನಮ್ಮ ಮನೆ ಮಹಾಲಯವಾಗಿರ್ತದೆ. ಆಲಯ, ಮನೆ ಮಹಾ ಆಲಯವಾಗಿರ್ತದೆ. ಮೂಲತಃ ಕೋಶಗಳಲ್ಲಿ ಮಹಾಲಯ ಅಂತಕೊಂಡಂತ ಅನ್ನೋದು ಜೈನರ ಏನು ಮಂದಿರ ಇರ್ತದೆ ಅಥವಾ ಜೈನರಿರ್ತಕ್ಕಂತಹ ಆಶ್ರಮಗಳು ಅಂತ ಏನಿರ್ತದೆ, ದೇರಾಸರ ಅಂತ ಕರೀತಾರೆ, ಅದಕ್ಕೆ ಕೋಶದಲ್ಲಿ ಅರ್ಥ ಸಿಗ್ತದೆ ಜೈನಾಲಯ ಅಂತಕೊಂಡು. ಯಾಕಂದರೆ ಚಾತುರ್ಮಾಸ್ಯದಲ್ಲಿ ಅಲ್ಲಿ ಎಲ್ಲರೂ ಸನ್ಯಾಸಿಗಳೇ. ಜೈನರ ಸಂದರ್ಭದಲ್ಲಿ ಸನ್ಯಾಸಿ ಎಲ್ಲರೂ ಹೆಜ್ಜೆ ಹೆಜ್ಜೆಗೂ ಸನ್ಯಾಸಿ. ನಮಗೆ ನಮ್ಮ ಪೀಠದಲ್ಲಿ ಒಬ್ಬರು ಸ್ವಾಮಿಗಳಾದರೆ ಅವ್ರಿಗೆ 20-40 ಸ್ವಾಮಿಗಳು, 50 ಸ್ವಾಮಿಗಳು ಇರ್ತಾರೆ. ಅವರು ಚಾತುರ್ಮಾಸದಲ್ಲಿ ಒಂದು ಕಡೆಗೆ ಸೇರ್ತಾರೆ. ನಾನು ನನ್ನ ಗುರುಕುಲದಲ್ಲಿದ್ದಾಗ ನಮ್ಮ ಮಾಟುಂಗ ಪ್ರದೇಶದ ಒಂದು ಜೈನ ಮಂದಿರಕ್ಕೆ ನಾನು ವ್ಯಾಕರಣ ಕಲಿಸ್ಲಿಕ್ಕೆ ಹೋಗ್ತಾ ಇದ್ದೆ. ಚಾತುರ್ಮಾಸದಲ್ಲಿ 300-400 ಜನ ಶ್ರಮಣರೊಂದು ಸನ್ಯಾಸಿಗಳು ಬಂದು ಅಲ್ಲಿ ವಾಸ ಮಾಡಿದ್ರು. ಅಷ್ಟೆಲ್ಲ ಸನ್ಯಾಸಿಗಳು ಒಂದು ಕಡೆಗೆ ಬರ್ತಾರೆ ಅಂತ ಅದಕ್ಕೆ ಮಹಾಲಯ ಅಂತ ಕರೀತಾರೆ. ಇನ್ನೊಂದು ಅರ್ಥದಲ್ಲಿ ನಮ್ಮ ಮನೆಯೂ ಕೂಡ ಮಹಾಲಯಗಳು. ಈ 16 ದಿನ ನಮ್ಮ ಮನೆಗೆ ಎಲ್ಲ ಹಿರಿಯರು ಬರುವುದರಿಂದ ನಾವು ಬಹಳ ಉತ್ಸಾಹದಿಂದ ಇರಬೇಕು. ಮೊದಲಿಂದ ತಯಾರಿ ಮಾಡಿ ಇಟ್ಟುಕೊಳ್ಬೇಕು, ಎಲ್ಲ ವ್ಯವಸ್ಥೆಯನ್ನು ಇಟ್ಟುಕೊಳ್ಬೇಕು. ಮನೆಗೆ ಎಲ್ಲ ಸಂಬಂಧಿಕರು ಬಂದಾಗ ಏನೊಂದು ಉಪನಯನ ಉತ್ಸಾಹ ಇತ್ಯಾದಿ ಇರ್ತದೆ, ಅಷ್ಟೇ ಉತ್ಸಾಹ ಈಗಿನ ಕಾಲಕ್ಕೂ ಇರಬೇಕು. ಏನಪ್ಪ ನಮ್ಮನೆಗೆ ಹೊರೆಲ್ಲ ಯಾಕೆ ಬರ್ತಾರೆ ಅಂತಂದರೆ, ದೇವತೆಗಳಿಗೆ ನಮ್ಮ ಒಂದು ವರ್ಷ ಅಂದರೆ ಒಂದು ದಿನ. ಒಂದು ದಿನ ದೇವತೆಗಳಿಗೆ ಒಂದು ವರ್ಷ. ಯಮಧರ್ಮರಾಜ
ಯಾವಾಗ ಸೂರ್ಯ ಕನ್ಯಾ ರಾಶಿಗೆ ಬರ್ತಾನೆ, ಕನ್ಯಾ ರಾಶಿ ಮತ್ತು ತುಲಾ ರಾಶಿ ಎರಡು ರಾಶಿಯಲ್ಲಿ ಸೂರ್ಯ ಯಾವಾಗ ಇರ್ತಾನೆ, ಆವಾಗ ಅವನೇನು ಮಾಡ್ತಾನೆ ಅಂತ ತಿಳ್ಕೊಂಡಂತಂದರೆ, ಯಮಧರ್ಮರಾಜ ತನ್ನ ಲೋಕದಲ್ಲಿರ್ತಕ್ಕಂತಹ ಎಲ್ಲ ಜನರಿಗೂ ನಿಮಗೆ ಇವತ್ತು ಒಂದು ದಿವಸ ರಜೆ ಹೋಗಿ ಅಂತ ತಿಳ್ಕೊಂಡಂತೆ ಕಳಿಸ್ಕೊಡ್ತಾರೆ. ದೇವತೆಗಳ ಪ್ರಕಾರ ಇದು ಮಧ್ಯಾಹ್ನದ ಊಟದ ಸಮಯ. ಊಟದ ಸಮಯಕ್ಕೆ ನಿಮ್ಮ ಮಕ್ಕಳ ಮನೆಗೆ ಹೋಗಿ ಅಂತ ಕಳಿಸ್ಕೊಟ್ಟು ರಜೆ ಕೊಡ್ತಾನೆ, ವೆಕೇಶನ್. ಪಿತೃಗಳ ದೃಷ್ಟಿಯಿಂದ ನಮ್ಮ ಒಂದು ತಿಂಗಳು ಅಂದರೆ ಅವರಿಗೆ ಒಂದು ದಿನ ಪಿತೃಗಳಿಗೆ ಅವರ ಲೆಕ್ಕದಲ್ಲಿ ಒಂದು ದಿನ ರಜೆ ಕೊಡ್ತಾನೆ. ಮಹಾಭಾರತದಲ್ಲಿ ಪ್ರಮಾಣ ಈ ರೀತಿಯಾಗಿದೆ: ಶೂನ್ಯಂ ಪಿತೃಪುರಂ ವೃಶ್ಚಿಕಂ ಯಾವತ್ ಆಗತಃ. ಕನ್ಯಾ ಮತ್ತು ವೃಶ್ಚಿಕದಲ್ಲಿ ಸೂರ್ಯ ಇರುವವರೆಗೆ ಪಿತೃಪುರಂ ಶೂನ್ಯಂ, ತನ್ನ ಊರಾಗಿರ್ತಕ್ಕಂಥ ಎಲ್ಲ ಪಿತೃಗಳಿಗೆ ನಿಮ್ಮ ಮಕ್ಕಳ ಮನೆಗೆ ಹೋಗಿ ಅಂತ ಕಳಿಸ್ಕೊಟ್ಬಿಡ್ತಾನೆ. ಈ 16 ದಿನ ನಮ್ಮ ಪಿತೃಗಳು ಮನೆ ಹೊರಗೆ ಬಂದು ಹಾದಿ ಕಾಯ್ತಾರೆ. ಯಾವಾಗ ಇವನು ನಮ್ಮನ್ನು ಕರೀತಾನೆ ಒಳಗೆ, ಯಾವಾಗ ನಮ್ಮನ್ನು ಕುರಿತು ಅನ್ನಾದಿಗಳನ್ನು ಕೊಡ್ತಾನೆ, ನಮಗೋಸ್ಕರ ಶ್ರಾದ್ದಾದಿಗಳನ್ನು ಮಾಡ್ತಾನೆ ಅಂತೇಳಿ ದಾರಿ ಕಾಯ್ತಾ ಇರ್ತಾನೆ. ನಮ್ಮ ವಂಶದ ಯಾವ ಕುಡಿ ಇರ್ತಾ ಅವನ ಮನೆಗೆ ಬರ್ತಾರೆ ಇವರೆಲ್ಲ. ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಯಾಕೆ? ಅವರು ಕಾಮರೂಪಿಗಳು, ಅವರು ವಾಯು ರೂಪದಿಂದ ಇರ್ತಾರೆ. ಗಾಳಿ ನಮಗೆ ಕಾಣ್ತದೆ. ಪಿತೃಗಳು ತಮ್ಮ ಮಕ್ಕಳ ಮನೆಗೆ ಬರುವುದು ವಾಯು ರೂಪದಿಂದ. ಇನ್ನು ಅವ್ರು ಬರ್ತಾರೆ ಅಂತಂದರೆ ಅವರನ್ನು ಕರೆದುಕೊಂಡು ಬರ್ತಕ್ಕಂಥ ದೇವತೆಗಳಿದ್ದರೆ ಅವ್ರು ಕರ್ಕೊಂಡು ಬರ್ತಾರೆ. ಆದ್ದರಿಂದಾಗಿ ಈ 16 ದಿವಸ ದಿನಾಲೂ ಶ್ರಾದ್ದ ಮಾಡಬೇಕು. ಅವರಿಗೆ ಉಪವಾಸ. ನಮ್ಮ ದೃಷ್ಟಿಯಿಂದ ಒಂದು ದಿನ, ಅವರಿಗೆ ಇದು ಒಂದು ದಿನವಾಗಿದ್ದರೆ ನಮ್ಮ ದೃಷ್ಟಿಯಿಂದ ಇದು 16 ದಿನ. ಅವರನ್ನು ಉಪವಾಸ ಇಡಲಿಕ್ಕೆ ಆಗ್ತದೆಯಾ? 16 ದಿವಸವೂ ಮಾಡಬೇಕು. ಇಲ್ಲ, ನಾನು ಹೇಳಿದಂತೆ ಒಂದು ದಿವಸ ಆದರೂ ಕೂಡ ಈ ಪಕ್ಷದಲ್ಲಿ ನಾವು ಶ್ರಾದ್ದವನ್ನು ಮಾಡಬೇಕು. ಯಾಕೆ ಅಂತ ತಿಳ್ಕೊಂಡಂತಂದರೆ, ಇವತ್ತು ಈ ಪಕ್ಷ ಮಾಸದಲ್ಲಿ ಒಂದು ದಿನ ಶ್ರಾದ್ದ ಮಾಡಿದರೂ ಕೂಡ ಒಂದು ಸಂವತ್ಸರದವರೆಗೆ, ಒಂದು ವರ್ಷದವರೆಗೆ ಪಿತೃಗಳನ್ನು ತೃಪ್ತಿಪಡಿಸಿದ ಪುಣ್ಯ ಬರ್ತದೆ ಮಹಾಲಯದಲ್ಲಿ. ಪ್ರಮಾಣ ಈ ರೀತಿಯಾಗಿದೆ: ಯೋವೈ ಶ್ರಾದ್ದಂ ನರಃ ಕುರ್ಯಾತ್ ಏಕಸ್ಮಿನ್ನಪಿ ವಾಸರೆ ತಸ್ಯ ಸಂವತ್ಸರಂ ಯಾವತ್ ಸಂತೃಪ್ತಾ ಪಿತರೋ ಧ್ರುವಂ. ಅಂತನ್ಮ ಸ್ಮೃತಿ ವಾಕ್ಯ ಏನು ಹೇಳ್ತದೆ ಅಂತಕೊಂಡಂತಂದರೆ, ಒಂದು ದಿವಸವಾದರೂ ಸಹಿತ ಅವರನ್ನು ಕುರಿತು ಮಹಾಲಯ ಶ್ರಾದ್ದವನ್ನು ಮಾಡಿ, ಪಿತೃಪಕ್ಷದ ಶ್ರಾದ್ದವನ್ನು ತಪ್ಪದೇ ಮಾಡಿ. ಯಾರು ಮಾಡೋದಿಲ್ಲ. ನಮ್ಮಲ್ಲಿ ಕೆಲವರು ಇರ್ತಾರೆ, ನಾನು ಇರುವ ಪ್ರಾಂತದಲ್ಲಿ ಸಾಮ್ಯವಾದಿ ಬ್ರಾಹ್ಮಣರು ಇರ್ತಾರೆ, ಮಹಾರಾಷ್ಟ್ರೇನು. ಅವರಲ್ಲಿ ಪದ್ಧತಿನೇ ಇರಲಿಲ್ಲ. ಬರೀ ಒಂದು ಕೆಲವರಂತಿಲ್ಲಿ ಮಹಾ ಸುಧಾರಿಸಿರ್ತಕ್ಕಂಥವ್ರು ಅಪ್ಪ ಹೋದ ತಾರೀಕಿಗೆ ಶ್ರಾದ್ದ ಮಾಡೋರು ಇದ್ದಾರೆ. ಅದನ್ನೆಲ್ಲ ನಾನು ಅವ್ರಿಗೆ ಹೇಳಿ ಚೇಂಜ್ ಮಾಡಿಸಿದ್ದೇನೆ, ಆ ಮಾತು ಬೇರೆ. ಆ ನಂತರ ಪಕ್ಷಮಾಸ ಪಿತೃಪಕ್ಷದಲ್ಲಿ ಅವರು ಒಂದು ದಿವಸ ಅಡಿಗೆ ಮಾಡಿಟ್ಟು ಟೆರೆಸ್ನಲ್ಲಿ ಕಾಗಾಗಿ ಇಟ್ಟು ಬಂದು ಕೃಷ್ಣಾರ್ಪಣ ಅಂದ್ಬಿಡ್ತಿದ್ರು. ನಾನು ಹೇಳಿದೆ ಅದು ಶ್ರಾದ್ದ ಅಲ್ಲ ಅಂತ ತಿಳ್ಕೊಂಡಂತೇಳಿ. ಶ್ರಾದ್ದ ವಿಧಿಪೂರ್ವಕವಾಗಿ ಬ್ರಾಹ್ಮಣರಿಗೆ ಕೂಡಿಸಿ ಮಾಡತಕ್ಕಂಥದ್ದನ್ನೇ ಶ್ರಾದ್ದ, ಇಲ್ಲದೆ ಅದು ಶ್ರಾದ್ದ ಅಲ್ಲ. ಅದು
ಪಿತೃಪಕ್ಷದಲ್ಲಿ ನಾವು ಒಂದು ವೇಳೆ ಪಿತೃಗಳನ್ನು ಕುರಿತು ಶ್ರಾದ್ದ ಮಾಡದೇ ಇದ್ದರೆ ನಿಶ್ವಸ್ಯ ಪಿತೃ ಪ್ರತಿಗಚ್ಚಂತಿ ಶಾಪಂ ದತ್ವಾ ಸುಧಾರುಣಂ. ಅವ್ರು ಬಹಳ ದುಃಖದಿಂದ ನಮ್ಗೆ ಊಟಕ್ಕೆ ಹಾಕಲಿಲ್ಲ ಈ ಮನುಷ್ಯ ಅಂತಕೊಂಡು ಇಷ್ಟೆಲ್ಲ ಜನ್ಮ ಕೊಟ್ಟಿದ್ದೆವು, ಬೆಳೆಸಿದ್ದೆವು, ಅದು ಇದು ಮಾಡಿದ್ದೆವು ಅಂತ ತಿಳ್ಕೊಂಡಂತೇಳಿ ಕ್ರೋಧದಿಂದ ನಿಶ್ವಾಸವನ್ನು ಬಿಟ್ಟು ಸುಧಾರುಣಂ ಶಾಪಂ ದತ್ವಾ ಪ್ರತಿಗಚ್ಚಂತಿ. ನಿನಗೆ ಸುಖ ಸಿಗೋದು ಬೇಡ, ನಿನ್ನ ಮಕ್ಕಳು ಹೋಗೋದು ಬೇಡ, ಮದುವೆ ಆಗೋದು ಬೇಡ, ನಿನ್ನ ನೌಕರಿ ಬೇಡ, ನಿನ್ನ ಸಂಪತ್ತು ಬೇಡ, ಸಮೃದ್ಧಿ ಬೇಡ ಅಂತೇಳಿ ಶಾಪ ಕೊಟ್ಟು ಹೋಗ್ತಾನೆ. ಯಾಕೆ? ಮನೆಗೆ ಬಂದ ಊಟಕ್ಕೆ ಹಾಕಲಿಲ್ಲ ಅಂತ ತಿಳ್ಕೊಂಡಂತೆ. ಅದಕ್ಕೋಸ್ಕರ ಇಲ್ಲಿ ಯಾರ್ಯಾರು ಬರ್ತಾರಪ್ಪ? ಈಗ ಯಾವ್ಯಾವ ಪಿತೃಗಳು ಬರ್ತಾರೆ ಅಂತ ತಿಳ್ಕೊಂಡಂತ ಸಂದರ್ಭದಲ್ಲಿ ಶಾಸ್ತ್ರ ಹೇಳ್ತದೆ. ಒಂದು ಮಂತ್ರ ಇದೆ, ಒಂದು ಶ್ಲೋಕ ಇದೆ, 4 ಲೈನಿನ ಶ್ಲೋಕ ಇದೆ. ಅದರಲ್ಲಿ ಹೇಳ್ತಾರೆ, ತಾತಾಂಬಾ ತ್ರಿತಯಂ ಸಪತ್ನ ಜನನಿ ಮಾತಾ ಮಹಾದಿತ್ರಯಂ ಸಸ್ತ್ರೀ ಸ್ತ್ರೀತನಯಾದಿತಾತ ಜನನಿ ಸ್ವಭ್ರಾತರಂ ಸ್ವಸ್ತ್ರಿ ಸಸ್ತ್ರಿಯ ತಾತಾಂಬಾತ್ಮ ಭಗಿನ್ಯಪತ್ಯಧವಯುಕ್ ಜಾಯಾ ಪಿತಾ ಸದ್ಗುರು ಶಿಷ್ಯಾಪ್ತ ಪಿತರೋ ಮಹಾಲಯ ವಿಧೌ ತೀರ್ಥೆ ತಥಾ ತರ್ಪಣೆ. ಯಾರ್ಯಾರು ಬರ್ತಾರೆ ನೋಡಿ. ಈ 16 ದಿನ ನಮ್ಮ ಮನೆಯಲ್ಲಿ ಯಾರ್ಯಾರು ಇರ್ತಾರೆ? ಮೊದಲನೇದ್ದು ತಂದೆ, ಮೃತರಾದಿರ್ತಕ್ಕಂಥ ನನ್ನ ತಂದೆ ಬರ್ತಾರೆ, ಅಜ್ಜ ಬರ್ತಾರೆ, ಮುತ್ತಜ್ಜ ಬರ್ತಾರೆ, ಪಿತಾಮಹ ಪ್ರಪಿತಾಮಹ. ಆನಂತರ ಮೃತಳಾಗಿರ್ತಕ್ಕಂಥ ತಾಯಿ ಬರ್ತಾಳೆ, ಆನಂತರ ಅಜ್ಜಿ ಬರ್ತಾಳೆ, ಮುತ್ತಜ್ಜಿ ಬರ್ತಾಳೆ, ಮಾತೃ ಪಿತಾಮಹಿ ಪ್ರಪಿತಾಮಹಿ. ಒಂದು ವೇಳೆ ಮಲತಾಯಿ ಇದ್ದು ಹೋಗಿದ್ದರೆ ಅವಳು ಬರ್ತಾಳೆ. ಆನಂತರ ಮಾತಾಮಹ, ತಾಯಿಯ ಅಪ್ಪ, ಅಜ್ಜ, ಮುತ್ತಜ್ಜ, ಅವರು 3 ಜನ ಬರ್ತಾರೆ. ಆನಂತರ ಈ ಕಡೆಯಲ್ಲಿ ತಾಯಿಯ ತಾಯಿ, ಅವಳ ಅತ್ತೆ, ಅವಳ ಅತ್ತೆ, ಮಾತಾಮಹಿ, ಮಾತು ಪಿತಾಮಹಿ, ಮಾತು ಪ್ರಪಿತಾಮಹಿ ಅವರು ಬರ್ತಾರೆ. ಹೆಂಡತಿ ಹೋಗಿದ್ರೆ ಅವಳು ಬಂದಿರ್ತಾಳೆ, ಮಕ್ಕಳು ಹೋಗಿದ್ರೆ ಮಕ್ಕಳು ಬರ್ತಾರೆ, ಅಣ್ಣ ತಮ್ಮಂದ್ರು ಹೋಗಿದ್ರೆ ಅವರು ಬರ್ತಾರೆ, ಚಿಕ್ಕಪ್ಪ ದೊಡ್ಡಪ್ಪ ಹೋಗಿದ್ರೆ ಅವರು ನಮ್ಮ ಮನೆಗೆ ಇವತ್ತಿನ ದಿವಸ ಬರ್ತಾರೆ, ಸೋದರ ಮಾವ ಹೋಗಿದ್ರೆ ಬರ್ತಾನೆ, ಹೆಣ್ಮಕ್ಳು ಹುಟ್ಟಿ ಅವರು ಮೊದಲು ಅಥವಾ ಮದುವೆ ಆದ್ಮೇಲೆ ಹೋಗಿದ್ರೆ ಅವರು ಕೂಡ ಬರ್ತಾರೆ. ಈ ಸಂದರ್ಭದಲ್ಲಿ ಇವರೆಲ್ಲರೂ ನಮ್ಮನ್ನು ಕುರಿತು ಬರ್ತಕ್ಕಂಥವ್ರು. ಆನಂತರ ಅಕ್ಕ ತಂಗಿಯಂದ್ರು ಹೋಗಿದ್ದರೆ ಅವರು ಕೂಡ ಬರ್ತಾರೆ. ಆನಂತರ ಸೋದರತ್ತೆ, ತಂದೆ ಅಕ್ಕ ತಂಗಿಯರು ಅವ್ರು ಬರ್ತಾರೆ, ತಾಯಿ ಅಕ್ಕ ತಂಗಿಯರು, ಚಿಕ್ಕಮ್ಮ ದೊಡ್ಡಮ್ಮ ಮೌಸಿ ಅಂತಕೊಂಡು ನಾವು ಕರಿತೇವೆ ಅವರು. ಆನಂತರ ಮಾವ ಅತ್ತೆ ಮಾವ ಅವರು ಬರ್ತಾರೆ. ಇವೆಲ್ಲ ಹೋದವರು, ಇದ್ದವರು ಕರೆದ್ರೆ ಬರ್ತಾರೆ. ಆನಂತರ ಗುರು ಸಪತ್ನಿಕ ಗುರುಗಳು ಬರ್ತಾರೆ. ಆನಂತರ ತತ್ವಜ್ಞಾನವನ್ನು ನಮಗೆ ಉಪದೇಶ ಮಾಡಿರ್ತಕ್ಕಂಥ ಅಂಥವರು ಕೂಡ ಬರ್ತಾರೆ. ಇಷ್ಟು ಜನರಿಗೆ ಊಟ ಹಾಕುವ ಪುಣ್ಯ ನಮಗೆ ಸಿಗ್ತದೆ, ನೆನಪಿನ ಇಟ್ಕೊಳ್ಳಿ. ಈ ಅಷ್ಟೇ ಅಲ್ಲ, ಎಷ್ಟು ಜನರಿಗೆ ತೃಪ್ತಿಪಡಿಸುವ ಒಂದು ಅವಕಾಶ ಈ ಪಕ್ಷಮಾಸದಲ್ಲಿ ನಮಗಿದೆ ಅಂತನ್ನುವ ಒಂದನ್ನು ನೆನಪಿನ ಇಟ್ಕೊಳ್ಳಿ.
ನಮ್ಮಲ್ಲಿ ಹೇಳ್ತಾರೆ. ಏನು ಅಂತಿಕೊಂಡಂತಂದ್ರೆ ವಿಶ್ವವನ್ನೇ ಕುಟುಂಬ ಅಂತ ಹೇಳಿ ತಿಳ್ಕೊಂಡಂತೇಳಿ ಸುಭಾಷಿತ ಇದೆ. ಅಯಂ ನಿಜ ಪರೋವೇತಿ ಗಣನಾ ಲಘುಚೇತಸ ಉದಾರಚರಿತಾನಂತೂ ವಸುದೈವ ಕುಟುಂಬಕ. ಈ ವಿಶ್ವದಲ್ಲಿರುವ ಪ್ರತಿಯೊಬ್ಬರೂ ನಮ್ಮ ಕುಟುಂಬದ ಸದಸ್ಯರು ಅಂತ ತಿಳ್ಕೊಂಡಂತೇಳಿ ಅನಿಸ್ಕೊಳ್ತಾರೆ. ಆದ್ದರಿಂದಾಗಿ ಈ 15 ದಿನಗಳಲ್ಲಿ ದಿನಾಲು ತರ್ಪಣ ರೂಪದಿಂದ, ಆನಂತರ ಎಂದು ಶ್ರಾದ್ದ ಮಾಡ್ತೇವೆ ಅವತ್ತಿನ ದಿವಸ ಧರ್ಮಪಿಂಡದ ಮುಖಾಂತರ ಅವರಿಗೂ ಅನ್ನ ಕೊಡ್ತೇವೆ. ಯಾರ್ಯಾರಿಗೆ ಕೊಡ್ತೇವೆ? ಪಿತೃವಂಶೇ ಮೃತಾಯೇ ಚ. ತಂದೆಯ ವಂಶದಲ್ಲಿ ಎಷ್ಟು ಜನ ತಂದೆ, ಅತ್ತೆ, ಸೋದರತ್ತೆ, ಮಾವ, ಸೋದರ ಮಾವ ಯಾರ್ಯಾರಿದ್ದಾರೆ ಅವರೆಲ್ಲರೂ. ಮಾತೃವಂಶೇ ತಥೈವ ಚ. ತಾಯಿಯ ವಂಶದಲ್ಲಿ ಅವಳ ಸಂಬಂಧಿಕರೆಲ್ಲ ಏನೇನಿದ್ದಾರೆ ಅವರೆಲ್ಲ. ಗುರು, ಸೋದರ ಮಾವ, ಅವರ ಬಂಧುಗಳು, ಅವರಿಗೂ ಅನ್ನ ಕೊಡುವ ಅವಕಾಶ ನಮಗಿದೆ. ಏಮೇ ಕುಲೆ ಲುಪ್ತ ಪಿಂಡಾಹ. ನನ್ನ ಕುಲದಲ್ಲಿ ತಂದೆ ತಾಯಿ ಎರಡು ಜನರೇಷನ್ ಕಡೆಯಲ್ಲಿ ಚಿಕ್ಕ ಮಕ್ಕಳು ಯಾರಾದರೂ ಹೋಗಿದ್ರೆ, ಯಾರಿಗೆ ಮಕ್ಕಳಿಲ್ಲ ಆ ರೀತಿಯಾಗಿರ್ತಕ್ಕಂಥ ವ್ಯಕ್ತಿಗಳು ಅವರಿಗೆ, ಯಾರಿಗೆ ಮಕ್ಕಳಾಗಿಲ್ಲ ಅವ್ರು ಯಾರು ಶ್ರಾದ್ದ ಮಾಡೋರಿಲ್ಲ ಅಂಥವರಿಗೆ, ಯಾರು ಬೇರೆ ಧರ್ಮಕ್ಕೂ ಕ್ರಿಯಾವಾಗಿದ್ದಾರೆ ಇಂಥ ಸಂದರ್ಭದಲ್ಲಿ ಅವರಿಗೂ ಕೂಡ, ಮತ್ತು ಯಾರು ಧರ್ಮ ಆಚರಣೆ ಮಾಡೋದಿಲ್ಲ, ಎಲ್ಲ ಧರ್ಮ ಬಿಟ್ಟಿದ್ದಾರೆ ಆದರೆ ನಮ್ಮ ಸಂಬಂಧಿಕರಾಗಿದ್ದಾರೆ ಅವರಿಗೂ, ಹುಟ್ಟುಕೂಡರಾಗಿರ್ತಕ್ಕಂಥವರಿಗೂ, ಅಂಗವಿಕಲರಾಗಿರ್ತಕ್ಕಂಥ ನಮ್ಮ ಎಲ್ಲ ಬಂಧುಗಳು ಅಂತೇನಿದ್ದಾರೆ ಅವರಿಗೂ ಅನ್ನ ಕೊಡ್ತಕ್ಕಂಥ ಒಂದು ಅವಕಾಶ ಈ 16 ದಿನಗಳಲ್ಲಿದೆ. ಇನ್ನು ಅಬೋರ್ಷನ್ ಆಗಿ ಹೋಗಿರ್ತಕ್ಕಂಥ ಜೀವಗಳು, ಆನಂತರ ಗರ್ಭದಲ್ಲೇ ಸತ್ತು ಹುಟ್ಟಿದ ಮಕ್ಕಳು, ನನಗೆ ಗೊತ್ತಿದ್ದ ದೂರದ ಸಂಬಂಧಿಕರು, ಗೊತ್ತಿಲ್ಲದೆ ಇರತಕ್ಕಂಥ ನನ್ನ ದೂರ ಸಂಬಂಧಿಕರು, ಅವರಿಗೂ ಒಂದು ಪಿಂಡವನ್ನು ಕೊಟ್ಟು ಅವರಿಗೆ ಅನ್ನ ಕೊಡ್ತಕ್ಕಂಥ ಅವಕಾಶ, ಸದವಕಾಶ ನಮಗೆ ಇವತ್ತು ಸಿಗ್ತದೆ. ಇನ್ನು ಯಾರು ಕುಲದ ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಬೇರೆ ಜಾತಿ ಮದುವೆ ಮಾಡ್ಕೊಂಡು ಅಲ್ಲಿ ಹೋಗ್ಬಿಟ್ಟಿದ್ದಾರೆ, ಅವರಿಗೆ ಯಾರು ಅಲ್ಲಿ ಆ ಬೇರೆ ಜಾತಿ ಹೋದ್ರಿಂದ ಅಲ್ಲಿ ಶ್ರಾದ್ದಗಿದ್ದ ಏನಿಲ್ಲ ಅಂಥವರಿಗೂ ಕೂಡ ಈ ಮಹಾಲಯದಲ್ಲಿ ಪಿಂಡ ಕೊಟ್ಟವರು ಅವರನ್ನು ಸಂತೋಷಪಡಿಸ್ತಕ್ಕಂತಹ ಇದೊಂದು ಕ್ರಮ ಇದೆ. ಇನ್ನು ನಮ್ಮ ಸಂಬಂಧಿಕರಲ್ಲಿ ಯಾರಾದರೂ ನರಕದಲ್ಲಿದ್ದರೆ ಅಂಥವರಿಗೂ ಕೂಡ ನಾವು ಧರ್ಮಪಿಂಡವನ್ನು ಕೊಡ್ತೇವೆ. ಕ್ರಿಮಿಗಳಿಗೆ, ಕೀಟಗಳಿಗೆ, ಪಶುಗಳಿಗೆ, ಪಕ್ಷಿಗಳಿಗೆ, ಜಗತ್ತಿನಲ್ಲಿ ಏನೇನು ಪ್ರಾಣಿಗಳು, ವಸುದೈವ ಕುಟುಂಬಕಂ, ಅಷ್ಟು ಜನರಿಗೆ ಅನ್ನ ಕೊಟ್ಟರೆ ಪರಮಾತ್ಮ ನಮಗೆ ಎಂದಿಗೂ ಊಟ ಇಲ್ಲ ಅಂತ ಅನಿಸೋದಿಲ್ಲ. ಅಷ್ಟು ಪುಣ್ಯ ಪಡೆಯುವ ಸದವಕಾಶ ಈ ಮಹಾಲಯದಲ್ಲಿದೆ. ಆದ್ದರಿಂದಾಗಿ ಈ 16 ದಿನಗಳಲ್ಲಿ ದಿನಾಲು ತಪ್ಪದೇ ತಿಲತರ್ಪಣವನ್ನು ಕೊಡುವ ತರ್ಪಣ ರೂಪ ಶ್ರಾದ್ದ ಮಾಡಿ, ಒಂದು ದಿನ ಆದರೂ ಪಿತೃಗಳನ್ನು ಕುರಿತು ಶ್ರಾದ್ದವನ್ನು ಮಾಡಿ. ಆಯ್ತು, 16 ದಿವಸದಲ್ಲಿ ಒಂದು ದಿನ ಮಾಡಿದ್ರೆ ಆಯ್ತಲ್ಲ ಅಂತ ಹೇಳಿ ನಾಳೆ ಮಾಡೋಣ, ನಾಡಿದ್ದು ಮಾಡೋಣ, ಕೊನೆಗೆ ಅಮಾವಾಸ್ಯೆ ದಿವಸ ಮಾಡಿದರೆ ಆಯಿತು ಅಂತ ತಿಳ್ಕೊಂಡಂತೇಳಿ. ಆದರೆ ಅಮಾವಾಸ್ಯೆ ದಿನ ಏನೂ ವಿಘ್ನ ಬರೋದಿಲ್ಲ ಅಂತ ನಿಶ್ಚಯ ನಿಮಗಿದೆಯಾ? ಅಥವಾ ಅಮಾವಾಸ್ಯೆ ಒಳಗಾಗಿ ಸೂತಕವೂ ಬರ್ಬೋದು, ವೃದ್ಧಿಯೂ ಬರ್ಬೋದು, ಬಿಟ್ಟು ಹೋಗ್ಬಿಡ್ತದೆ. ಪಕ್ಷ ಮಾಸದಲ್ಲಿ ಶ್ರಾದ್ದ ಮಾಡ್ತಕ್ಕಂಥ ಅವಕಾಶ ತಪ್ಪಿ ಹೋಗ್ತದೆ.
ಆದ್ದರಿಂದ ನಾಳೆ ನಾಡಿದ್ದು ಇಟ್ಕೊಂಡು ಅಂತೇಳಿ ಮಾಡಬಾರ್ದು. ಎಷ್ಟು ಬೇಗ ಸಾಧ್ಯ ಇದೆ ಅಷ್ಟು ಬೇಗ ಮಾಡಬೇಕು. ಅಷ್ಟು ಬೇಗ ಮಾಡಿ ನಮ್ಮ ಇಷ್ಟೆಲ್ಲ ಜನರಿಗೆ ಅನ್ನವನ್ನು ಕೊಡ್ತಕ್ಕಂಥ, ಮನೆಗೆ ಬಂದಿರತಕ್ಕಂಥ ಎಲ್ಲ ಪಿತೃಗಳಿಗೆ ಅವ್ರ ಶಾಪ ಆಗಬಾರ್ದು ಅಂತ ತಿಳ್ಕೊಂಡು ಅಂತೇಳಿ ಮಾಡ್ತಕ್ಕಂಥ. ಯಾಕಂದರೆ ಮುಂದೆ ಮಾಡ್ತೇನೆ ಅಂತಂದಾಗ ಅವ್ರ ರಜೆ ಸಿಗಲಿಲ್ಲ, ಏನೋ ಅನಾನುಕೂಲ ಆಯಿತು. ಆದ್ದರಿಂದಾಗಿ ನಮ್ಮ ಶಾಸ್ತ್ರ ಹೇಳ್ತದೆ, ಶ್ವಃಕಾರ್ಯಂ ಅದ್ಯ ಕುರ್ವೀತ, ನಾಳೆ ಮಾಡಬೇಕು ಅಂತಿದ್ದನ್ನು ಇವತ್ತು ಮಾಡಿ ಮುಗಿಸ್ಬಿಡು ಅಂತ ತಿಳ್ಕೊಂಡು ಹೇಳ್ತಾರೆ. ನಾಳಿಂದ ಯಾರಿಗೆ ಗೊತ್ತು ಏನಾಗ್ತದೆ ಅಂತ, ಯಾವ ಸಂದರ್ಭ ಬರ್ತದೆ ಅಂತ ತಿಳ್ಕೊಂಡು ಯಾರಿಗೆ ಗೊತ್ತು. ಅದಕ್ಕೋಸ್ಕರವೇ ಹಿಂದಿಯಲ್ಲಿಯೂ ಕೂಡ ಒಂದು ಪ್ರಾವರ್ಬ್ ಇದೆ, ಕಾಲ್ ಕರೆ ಸೋ ಆಜ ಕರ್, ಆಜ ಕರೆ ಸೋ ಅಬ್ ಕರ್. ನಾಳೆ ಮಾಡಬೇಕು ಅಂತ ಅನ್ನೋದನ್ನು ಇವತ್ತು ಮಾಡು, ಇವತ್ತು ಮಾಡಬೇಕಂದ್ರೆ ನೀನು ಸದ್ಯ ಮಾಡು. ಶಾಸ್ತ್ರ ಹೇಳ್ತದೆ, ಗೃಹೀತ ಇವ ಕೇಶೇಶು ಮೃತ್ಯುನ ಧರ್ಮಮಾಚರೆ. ಏನಪ್ಪ, ನಾಳೆ ಏನಾಗ್ತದೋ ಗೊತ್ತಿಲ್ಲ, ಅಥವಾ ಇವತ್ತಿನ ಸಾಯಂಕಾಲ ಏನಾಗ್ತದೋ ಗೊತ್ತಿಲ್ಲ, ಏನಾದರೂ ಆ ಕಾಲಕ್ಕೂ ಮೃತ್ಯು ಬರ್ಬೋದು, ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ ಮೃತ್ಯು ದೇವತೆ ನಮ್ಮ ಕೂದಲನ್ನು ಗಟ್ಟಿ ಹಿಡ್ಕೊಂಡು ಎಳಿತಾ ಇದ್ದಾನೆ, ಸಾವಕಾಶ ಸಾವಕಾಶ ಎಳಿತಾನೆ. ಒಮ್ಮೊಮ್ಮೆಲೆ ಜಟ್ಕ ಕೊಟ್ಬಿಟ್ರೆ ಅಪಮೃತ್ಯು ಬಂದು ಹೋಗ್ತದೆ. ಆದ್ದರಿಂದಾಗಿ ಏನು ಮಾಡೋದು ಮಾಡಿ ಮುಗಿಸ್ಬಿಡ್ತೇನೆ, ಬೇಕಾದ್ರೆ ಯಮಧರ್ಮ ಯಾವ ಬೇಕಾದ್ರೆ ತೊಗೊಂಡು ಹೋಗ್ಲಿ ಅಂತ ಅನ್ಬೋದು. ನೋಡಿ ಎಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ, ಇಷ್ಟು ಎಲ್ಲ ಜನರಿಗೆ ಊಟಕ್ಕೆ ಹಾಕಿದರೆ ಏನು ಲಾಭಪ್ಪ? ಆ ಲಾಭವನ್ನು ಶಾಸ್ತ್ರಕಾರರು ಹೇಳ್ತಾರೆ. ಪುತ್ರಾನ್, ಒಳ್ಳೆ ಮಕ್ಕಳಾಗ್ತಾರೆ. ಇಲ್ಲರಿ ನಮ್ಗೆ ವಯಸ್ಸು ಮೀರಿ ಹೋಗಿದ್ರೆ ಇದ್ದ ಮಕ್ಕಳು ಒಳ್ಳೆಯವರಾಗ್ತಾರೆ. ಮಕ್ಕಳ ಸಮಸ್ಯೆ ಇರತಕ್ಕಂಥವರು ಶ್ರದ್ಧೆಯಿಂದ ಪಿತೃಪೂಜೆಯನ್ನು ಮಾಡಬೇಕು. ಆಯು ದೀರ್ಘ ಆಯುಷ್ಯ ಸಿಗ್ತದೆ. ಪಿತೃತರ್ಪಣ, ಪಿತೃಗಳನ್ನು ಕುರಿತು ಶ್ರಾದ್ದಾದಿಗಳನ್ನು ಮಾಡೋದ್ರಿಂದ ಆಯುಷ್ಯದ ಅಭಿವೃದ್ಧಿ ಆಗ್ತದೆ. ತಥಾ ಆರೋಗ್ಯಂ, ಆರೋಗ್ಯ ಭಾಗ್ಯ, ದೊಡ್ಡ ಭಾಗ್ಯ ಇದು. ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ. ಆರೋಗ್ಯ ಇದ್ದರೆ ನಾವು ಗಟ್ಟಿಮುಟ್ಟಿದ್ರೆ ಧರ್ಮ ಇತ್ಯಾದಿಗಳನ್ನ ಮಾಡ್ಲಿಕ್ಕೆ ಆಗ್ತದೆ. ಬೆಡ್ ರಿಡನ್ ಆದರೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದಾಗಿ ಆರೋಗ್ಯವನ್ನು ಕೊಡ್ತಾರೆ ಪಿತೃದೇವತೆಗಳು, ಯಾವ್ದು ಬೇಕು ಅಂತಿಕೊಂಡು ಅಂತೇಳಿ. ಐಶ್ವರ್ಯಂ ಅತುಲಂ ತಥಾ, ಅತುಲವಾದ ಐಶ್ವರ್ಯ, ನಮಗೆ ಆಸೆಗೆ ಮೀರಿದ ಐಶ್ವರ್ಯ, ಕಲ್ಪನೆ ಇರೋದಿಲ್ಲ. ಎಲ್ಲಿಂದಲೂ ಪಿತೃಗಳು ನಮಗೆ ಅನುಗ್ರಹ ಮಾಡಿಕೊಟ್ಬಿಡ್ತಾರೆ. ಪ್ರಾಪ್ನೋತಿ ಪಂಚಮೇ ದತ್ವ. ಪಂಚಮೇ ಅಂತಂದ್ರೆ ಆಷಾಢ್ಯಾದಿ ಪಂಚಮದ ನಂತರ ಬರ್ತಕ್ಕಂಥ ಪಕ್ಷಮಾಸದಲ್ಲಿ ಪಿತೃಗಳನ್ನು ಕುರಿತು ಶ್ರಾದ್ದ ಮಾಡುವುದರಿಂದ ಅವರು ನಮಗೆ ಮಕ್ಕಳನ್ನು ಕೊಡ್ತಾರೆ, ಅಥವಾ ಒಳ್ಳೆ ಮಕ್ಕಳನ್ನು ಒಳ್ಳೆಯವರನ್ನಾಗಿ ಮಾಡ್ತಾರೆ. ಆನಂತರ ಆರೋಗ್ಯವನ್ನು ಕೊಡ್ತಾರೆ, ಆಯುಷ್ಯವನ್ನು ಕೊಡ್ತಾರೆ, ಐಶ್ವರ್ಯವನ್ನು ಕೊಡ್ತಾರೆ. ಕಾಮಾನ್ ಸುಪುಷ್ಕಲಾಂ, ನಮ್ಮ ಏನೇನು ಸಾತ್ವಿಕ ಬಯಕೆಗಳು ಅಂತೇನಿವೆ, ಅನಿಷಿದ್ಧ ಶಾಸ್ತ್ರೋಕ್ತ ಬಯಕೆಗಳು ಅಂತೇನಿವೆ, ಅವೆಲ್ಲವನ್ನು ಪಿತೃಗಳು ಆಶೀರ್ವಾದದಿಂದ ಅವೆಲ್ಲವೂ ನಮಗೆ ಸಿಗ್ತದೆ. ಯಾವ ಅಂಗಡಿಯಲ್ಲಿ ಸಿಗ್ತದೆ ಹೇಳಿ? ಪುತ್ರಾನ್ ಆಯು ತಥಾ ಆರೋಗ್ಯಂ ಐಶ್ವರ್ಯಂ ಅತುಲಂ ತಥಾ ಪ್ರಾಪ್ನೋತಿ ಪಂಚಮೇ ದತ್ವ ಶ್ರಾದ್ದಂ ಕಾಮಂ ಸುಪುಷ್ಕಲಾನ್. ಸುಪುಷ್ಕಲಾನ್ ಕಾಮಾನ್ ಅಪಿ, ಕಾಮಂ ಅಲ್ಲ, ಕಾಮಾನ್ ಸುಪುಷ್ಕಲಾನ್ ಅಂತಿಕೊಂಡಂತೆ. ಎಷ್ಟು ಲಾಭ ಇದೆ ನೆನಪಿಟ್ಕೊಳ್ಳಿ. ಹಾಗಾದರೆ ಒಂದೇ ದಿನ ಶ್ರಾದ್ದ ಮಾಡೋದಿದ್ದರೆ ಕೆಲವು ನಿಯಮಗಳ ಕಡೆ ಲಕ್ಷ್ಯ ಕೊಡಬೇಕಾಗ್ತದೆ. ನಂದಾತಿಥಿಗಳ ದಿನ ಮೊದಲನೇದು ಪ್ರಿಫರೆನ್ಸ್. ಯಾವ ದಿವಸ, ಯಾವ ತಿಥಿಗೆ ನಿಮ್ಮ ಹಿರಿಯರು ಹೋಗಿದ್ದಾರೆ ಅವತ್ತು, ನಿಮ್ಮ ತಂದೆ ಯಾವ ತಿಥಿಗೆ ಹೋಗಿದ್ದಾರೆ ಆ ಡೇಟ್ನಲ್ಲಿ ಆ ತಿಥಿಗೆ
ಸರ್ವ ಪಿತೃ ಶ್ರಾದ್ದವನ್ನು ಮಾಡಬೇಕು. ಪಿತ್ರಾದಿ ಸಮಸ್ತ ಪಿತೃಗಳನ್ನು ಶ್ರಾದ್ದ ಮಾಡಬೇಕು ಅಂತ ಫಸ್ಟ್ ಪ್ರಿಫರೆನ್ಸ್ ನೆನಪಿಟ್ಕೊಂಡು. ಯಾವ ತಿಥಿಗೆ ಹೋಗಿದ್ದಾರೆ ಆ ತಿಥಿಯ ದಿವಸ. ಆದರೆ ಅವರು ಚತುರ್ದಶಿ ಹೋಗಿದ್ದರೆ, ಅವರ ಶ್ರಾದ್ದದ ತಿಥಿ ಚತುರ್ದಶಿ ಇದ್ದರೆ, ಅವರ ಶ್ರಾದ್ದದ ತಿಥಿ ಪೌರ್ಣಿಮೆ ಇದ್ದರೆ ಅದನ್ನು ಅಮಾವಾಸ್ಯೆ ದಿವಸ ಮಾಡಬೇಕು. ಯಾಕಂದರೆ ಪಕ್ಷಮಾಸದಲ್ಲಿ ಪೌರ್ಣಿಮಾ ಬರೋದು ಇಲ್ಲ. ನಮ್ಮಪ್ಪ ಹುಣ್ಣಿಮೆ ಹೋಗಿದ್ದಾರೆ, ಇಲ್ಲೆಲ್ಲ ಹುಣ್ಣಿಮೆ ಇಲ್ಲಲ್ಲ ಈ 16 ದಿನಗಳಲ್ಲಿ ಅಂತ ಅನ್ಬೇಡಿ. ಅವ್ರಿಗೆಲ್ಲರಿಗೂ ಅಮಾವಾಸ್ಯೆ ದಿವಸ ಮಾಡು ಅಂತ ತಿಳ್ಕೊಂಡು ಅಂತ ಹೇಳಿದ್ದೆ. ಅಮಾವಾಸ್ಯೆಗೆ ಎಷ್ಟು ಮಹತ್ವ ಇದನ್ನು ಹೇಳ್ತೇನೆ, ತಿಳಿಸಿ ಹೇಳ್ತೇನೆ ನಿಮಗೆ. ನಾನು ತಿಳಿದ ಪ್ರಕಾರ ಹೇಳಿ ಪ್ರಯತ್ನ ಮಾಡ್ತೇನೆ. ಇನ್ನು ಚತುರ್ದಶಿ ಶ್ರಾದ್ದ, ನಮ್ಮ ಪಿತೃಗಳು ಚತುರ್ದಶಿ ಹೋಗಿದ್ದರೆ ನಾವು ಈ ಚತುರ್ದಶಿ ದಿವಸ ಘಾತ ಚತುರ್ಥ ದಿವಸ ಶ್ರಾದ್ದ ಮಾಡದೆ ಅದನ್ನು ಅಮಾವಾಸ್ಯೆ ದಿವಸ ಮಾಡಬೇಕು. ಇನ್ನು ಘಾತ ಚತುರ್ದಶಿ ದಿವಸವೇ ಹೋಗಿದ್ರೆ ಅವತ್ತು ಶ್ರಾದ್ದ ಮಾಡಲಿಕ್ಕೆ ಬೇಕು. ಮೃತ ತಿಥಿ ನಾವು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಆವಾಗ ಅವತ್ತು ಬೇಡ ಅಂತ ನಿಷೇಧ ವಚನ, ಅದು ಸಾವಕಾಶವಾಗ್ತದೆ. ನಿರವಕಾಶವಾದದ್ದು ಅವತ್ತು ಯಾವ ದಿವಸ ನಮ್ಮ ಹಿರಿಯರು ಹೋಗಿರ್ತಾರೆ. ಏಕಾದಶಿ ಹೋಗಿದ್ದರೆ ದ್ವಾದಶಿ ಮಾಡಬೇಕು. ಇಲ್ರಿ, ಇಲ್ಲೆಲ್ಲ ಸ್ವಲ್ಪ ಆಗ್ರಹ ಇದೆ. ನಮ್ಮಲ್ಲಿ ಕೆಲವರು ಅವೈಷ್ಣವರು ಕೂಡ ಇದ್ದಾರೆ. ಅವರು ಆ ಏಕಾದಶಿ ರೀ ತಿಥಿ ಬಿಡ್ಲಿಕ್ಕೆ ಆಗೋದಿಲ್ಲ, ಏಕಾದಶಿ ಶ್ರಾದ್ದ ಮಾಡ್ತೀವಿ ಅಂತಿಕೊಂಡಂತಾರೆ. ಆದರೆ ಶಾಸ್ತ್ರ ಹೇಳ್ತದೆ, ಏಕಾದಶಿ ದಿವಸ ಪಿತೃಗಳು ಅನ್ನವನ್ನು ಗ್ರಹಣ ಮಾಡೋದಿಲ್ಲ, ರಾಕ್ಷಸರು ಬಂದು ತೆಗೆದುಕೊಂಡು ಹೋಗ್ತಾರೆ. ಏಕಾದಶಿ ಶ್ರಾದ್ದವನ್ನು ಮಾಡಿದರೆ ಅದು ರಾಕ್ಷಸರಿಗೆ ಮುಟ್ತದೆ ಹೊರತು ಪಿತೃಗಳಿಗೆ ಮುಟ್ಟೋದಿಲ್ಲ. ಏಕಾದಶಿ ಶ್ರಾದ್ದವನ್ನು ದ್ವಾದಶಿ ಮಾಡಬೇಕು. ಫಸ್ಟ್ ಪ್ರಿಫರೆನ್ಸ್ ಅವರು ಹೋದ ತಿಥಿ. ಸೆಕೆಂಡ್ ಪ್ರಿಫರೆನ್ಸ್ ಅಂತ ತಿಳ್ಕೊಂಡಂತಂದರೆ ದ್ವಿತೀಯ, ತೃತೀಯ, ಚತುರ್ಥಿ. ಈ 3 ದಿನಗಳಲ್ಲಿ ಭರಣಿ ನಕ್ಷತ್ರ ಯಾವ ದಿವಸ ಇದೆ ಅವತ್ತು ಶ್ರಾದ್ದ ಮಾಡೋದು ಅತ್ಯಂತ ಶ್ರೇಷ್ಠ. ಅಂದರೆ ಯಾವುದಾದ್ರೂ ಒಂದು ದಿವಸ ಶ್ರಾದ್ದ ಮಾಡ್ತಕ್ಕಂಥವ್ರು, ಸಕರನ್ ಮಹಾಲಯ ಶ್ರಾದ್ದ ಮಾಡ್ತಕ್ಕಂಥವ್ರು, ಭರಣಿ ನಕ್ಷತ್ರಕ್ಕೆ ಸಾಕ್ಷಾತ್ ಯಮನೇ ಅಧಿಪತಿ. ಮತ್ತು ನಮಗೆ ಈ ಅನ್ನವನ್ನು ಪಿತೃಗಳಿಗೆ ಮುಟ್ಟಿಸುವವನು ಯಮ. ಆದ್ದರಿಂದಾಗಿ ಭರಣಿ ಇದ್ದ ದಿವಸ ಶ್ರಾದ್ದ ಮಾಡುವುದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ. ಅದು ದ್ವಿತೀಯ, ತೃತೀಯ ಅಥವಾ ಚತುರ್ಥಿ ಬರ್ತದೆ, ಬೇರೆ ದಿವಸ ಬರೋದಿಲ್ಲ. ಇನ್ನು ನಂದಾತಿಥಿಗಳನ್ನು ಒಂದು ದಿವಸದ ಮಹಾಲಯ ಶ್ರಾದ್ದಕ್ಕಾಗಿ ಆರಿಸಬಾರದು. ಅವು ಯಾವ? ಪ್ರತಿಪದ, ಷಷ್ಠಿ ಮತ್ತು ಏಕಾದಶಿ. ಏಕಾದಶಿ ಶ್ರಾದ್ದ ಮಾಡೋದಿಲ್ಲ, ಮತ್ತು ಬೇರೆ ಬೇರೆ. ಪ್ರತಿಪದ, ಷಷ್ಠಿ ಮತ್ತು ಏಕಾದಶಿ ಇವುಗಳಿಗೆ ನಂದಾತಿಥಿ ಅಂತ ಕರೀತಾರೆ. ಈ ಒಂದು ದಿವಸ ಶ್ರಾದ್ದ ಮಾಡೋರು ಪ್ರತಿಪದ ಮೊದಲು ಮುಗಿಸ್ಬಿಡೋಣ ಅಂತ ಅನ್ಬೇಡಿ, ಗಡಬಡಿ ಮಾಡಬೇಡಿ. ಅವತ್ತಿನ ದಿವಸ ಷಷ್ಠಿ ದಿವಸ ಮಾಡಬೇಡಿ. ಅವತ್ತು ಏಕ ದಿವಸದ ಶ್ರಾದ್ದ ನಿಷಿದ್ಧವಾಗಿದೆ. ಇನ್ನು ಶುಕ್ರವಾರ ಶ್ರಾದ್ದ ಮಾಡಬಾರದು. ಕೆಲವು ಕಡೆ ರವಿವಾರವೂ ಕೂಡ ಹೇಳ್ತಾರೆ. ಶುಕ್ರವಾರ ದಿವಸ ಇಲ್ಲ, ಶುಕ್ರವಾರ ದಿವಸ ಭರಣಿ ಬಂದರೆ ತಪ್ಪದೆ ಮಾಡಿ. ಅದು ಸ್ಪೆಷಲ್ ಪ್ರಾಬ್ಲಮ್. ಶುಕ್ರವಾರದ ದಿವಸ ಅಮಾವಾಸ್ಯೆ ಬಂದರೆ ಅವತ್ತು ತಪ್ಪದೆ ಮಾಡಿ, ಬಿಡ್ಲಿಕ್ಕೆ ಹೋಗಬೇಡಿ. ಶುಕ್ರವಾರದ ದಿವಸ ಏನೋ ಮೃತತಿಥಿ ಇತ್ತು ಅಂತ ತಿಳ್ಕೊಂಡಂತಂದರೆ ಆವಾಗ ಈ ವಾರದ ಕಡೆಗೆ ನೋಡ್ಲಿಕ್ಕೆ ಹೋಗಬೇಡಿ. ಮೃತತಿಥಿ ದಿವಸವೇ ಶ್ರಾದ್ದವನ್ನು ಮಾಡಿ. ಇನ್ನು ಶ್ರಾದ್ದಕ್ಕೆ ಹೇಗೆ ಪ್ರತಿಪದ, ಷಷ್ಠಿ, ಏಕಾದಶಿ, ಶುಕ್ರವಾರ ನಿಷಿದ್ಧವಾಗಿದೆಯೋ ಅದೇ ರೀತಿಯಾಗಿ
ನನ್ನ ನಕ್ಷತ್ರ ಇದ್ದಿದ್ದು ಜನ್ಮ ನಕ್ಷತ್ರ ಇದ್ದ ದಿವಸವು ಕಾಲಶ್ರಾದ್ದವನ್ನು ಬಿಟ್ಟು ಉಳಿದ ಶ್ರಾದ್ದಗಳನ್ನು ಜನ್ಮ ನಕ್ಷತ್ರ ಇದ್ದಾಗ ಮಾಡಬಾರ್ದು. ಒಬ್ಬ ವ್ಯಕ್ತಿಯದು ಪುಷ್ಯ ನಕ್ಷತ್ರ ಇದೆ, ಈ 16 ದಿವಸದಲ್ಲಿ ಪುಷ್ಯ ನಕ್ಷತ್ರ ಇದ್ದ ದಿವಸ ಒಂದು ಶ್ರಾದ್ದ ಮಾಡಬಾರ್ದು. ಆದರೆ ಆ ತಿಥಿ ದಿವಸ ಮೃತ ತಿಥಿ ಇದ್ದರೆ ಮಾಡಬೇಕು. ಇನ್ನು ರೋಹಿಣಿ, ರೇವತಿ, ಮುಂಗ ನಕ್ಷತ್ರ ಇದ್ದ ದಿವಸಗಳಲ್ಲಿಯೂ ಮಹಾಲಯ ಶ್ರಾದ್ದವನ್ನು ಮಾಡಬಾರ್ದು. ಅದಕ್ಕೋಸ್ಕರ ಯಾವುದೋ ಒಂದು ದಿವಸ ಅಂತಕೊಂಡು ನೀನು ಬೇಕಾದ ಒಂದು ದಿವಸ ಅಂತಲ್ಲ, ನಂದಾತಿಥಿಗಳಲ್ಲಿ ಮಾಡಬಾರದು. ಆನಂತರ ಮಾಡಬಾರದು. ರೋಹಿಣಿ, ರೇವತಿ, ಮಗ ನಕ್ಷತ್ರ ಇದ್ದಾಗ ಒಂದು ದಿವಸದ ಶ್ರಾದ್ದವನ್ನು ಮಾಡಬಾರ್ದು. ಜನ್ಮ ನಕ್ಷತ್ರ ಇದ್ದ ದಿವಸ ಶ್ರಾದ್ದ ಮಾಡಬಾರ್ದು. ಇಟ್ಟು ನೆನಪಿನ ಇಟ್ಟುಕೊಳ್ಬೇಕು. ಉಳಿದ ದಿವಸಗಳಲ್ಲಿ ಒಂದು ದಿವಸ ಶ್ರಾದ್ದ ಯಾವಾಗಲೂ ವಿಶೇಷವಾಗಿ ಮಾಡಲಿಕ್ಕೆ ಬರ್ತದೆ ಅಂತ ತಿಳ್ಕೊಂಡು. ಆದ್ದರಿಂದ ಒಂದು ದಿವಸ ಶ್ರಾದ್ದ ಮಾಡ್ತಕ್ಕಂಥವರು ಆಚಾರ್ಯರನ್ನ ಕೇಳಿ ಇವತ್ತು ಸರಿಯೋ ತಪ್ಪು ಅನ್ನೋದು ವಿಚಾರ ಮಾಡಿ ನಿರ್ಧಾರ ಮಾಡಿ. ಇನ್ನು ಯಾರು ಮುತ್ತೈದೆಯಾಗಿ ಹೋಗಿದ್ದಾರೆ ಅವರಿಗೋಸ್ಕರ ಸ್ಪೆಷಲ್ ಡೇ ಅವಿಧವಾ ನವಮಿ ಶ್ರಾದ್ದ. ಪಂಚಾಂಗದಲ್ಲಿ ಅವಿಧವಾ ನವಮಿ ಶ್ರಾದ್ದ ಅಂತ ಕೂಡ ಬರೆದಿರ್ತಾರೆ. ಇನ್ನು ಈ ವರ್ಷವೇ ಅಪ್ಪ ಹೋಗಿದ್ದಾನೆ ಅಥವಾ ಅಮ್ಮ ಹೋಗಿದ್ದಾಳೆ, ಇನ್ನೂ ವರ್ಷ ಆಗಿಲ್ಲ ಆದ್ದರಿಂದಾಗಿ ಪಕ್ಷಮಾಸ ಮಾಡ್ಲಿಕ್ಕೆ ಬರೋದಿಲ್ಲ, ಪಕ್ಷ ಶ್ರಾದ್ದ ಮಾಡ್ಲಿಕ್ಕೆ ಬರೋದಿಲ್ಲ. ಒಂದು ವರ್ಷದೊಳಗೆ ಅವ್ರಿಗೂ ಉದ್ದೇಶಿಸಿ ಆಗ ಏನು ಮಾಡಬೇಕು ಅಂತಂದ್ರೆ ಭರಣಿ ನಕ್ಷತ್ರ ಇದ್ದ ದಿವಸ ಅವ್ರಿಗೆ ಶ್ರಾದ್ದ ಮಾಡ್ಲಿಕ್ಕೆ ಬರ್ತಾರೆ. ಒಂದು ವರ್ಷದ ಒಳಗೆ ಇನ್ನೂ ಒಂದು ವರ್ಷ ಆಗದೇ ಇದ್ದವರು ಸಹಿತ ಭರಣಿ ದಿವಸ ತಮ್ಮ ಪಿತೃಗಳನ್ನು ಕುರಿತು ಶ್ರಾದ್ದವನ್ನು ಮಾಡಲಿಕ್ಕೆ ಅದರದ ಪೂರ್ತಿ ಅನುಮತಿ ಇದೆ. ಇನ್ನು ಅವಿಧಾನವಮಿ ವಿಷಯದಲ್ಲಿ ಜನರಿಗೆ ಕಲ್ಪನೆ ಇದೆ. ಅಪ್ಪ ಹೋದ ಮೇಲೆಯೂ ಕೂಡ ಅದನ್ನು ಕಂಟಿನ್ಯೂ ಮಾಡ್ತಕ್ಕಂಥ ಜನ ಇದ್ದಾರೆ. ಅವ್ರ ಅಮ್ಮ ಹೋದಾಗ ಮುತ್ತೈದೆನೇ ಇದ್ಲಲ್ಲ, ಜೀವ ಬೇರೆ. ಆದ್ದರಿಂದ ಅಪ್ಪ ಹೋದ ಮೇಲೆಯೂ ಕೂಡ ನಾವು ನವಮಿ ಕಂಟಿನ್ಯೂ ಮಾಡ್ತೇವೆ ಅಂತ ತಿಳ್ಕೊಂಡಂತ ಹೇಳಿ ಅಂದರೆ ತಪ್ಪು ಅಂತ ತಿಳ್ಕೊಂಡಂತ ಹೇಳಿ ಹೇಳ್ತಾರೆ. ನಿರ್ಣಯ ಸಿಂಧು ಇಲ್ಲ ನಾವು ಅವಿಧಾನವೇ ಕಂಟಿನ್ಯೂ ಮಾಡಿ ಅಂತ ತಿಳ್ಕೊಂಡು ಅಂತ ಹೇಳ್ತಾನೆ. ಆದರೆ ಉಳಿದ ಹೆಚ್ಚಿನ ಪ್ರಮಾಣಗಳು ತಂದೆ ಹೋದ್ಮೇಲೆ ಅವಿಧಾನವೇ ಬೇಡ ಅಂತ ಕಂದಿದ್ದಾರೆ. ಯಾಕಂದ್ರೆ ಬೇಡ ಅಂತಂದ್ರು ಅವಳಿಗೆ ಅಪಮಾನ ಮಾಡಬೇಕು ಅಂತ ಅಲ್ಲ. ತಂದೆ ಹೋದವನಿಗೆ ಮಹಾಲಯದಲ್ಲಿ ಯಾವುದಾದ್ರೂ ಒಂದು ತಿಥಿ ದಿವಸ ಶ್ರಾದ್ದ ಮಾಡಲಿಕ್ಕಿದೆ, ಅದ್ರಲ್ಲಿ ತಾಯಿಯು ಒಂದೇ ಬರ್ತಾಳಲ್ಲ, ಒಂದೇ ದಿವಸ 2 ಸಲ ಊಟಕ್ಕಾಗ್ತಿಲ್ಲ. ಮಹಾಲಯದಲ್ಲಿ ತಾಯಿ ಬರುತ್ತೆ. ಏನು ಎಲ್ಲಿ ತನಕ ತಂದೆ ಇದ್ದಾನೆ ಮಹಾಲಯಾದಿಗಳನ್ನು ಮಾಡಲಿಕ್ಕೆ ಅಧಿಕಾರ ಇರೋದಿಲ್ಲ. ಆವಾಗ ತಾಯಿಯನ್ನು ಕುರಿತು ವಿಶೇಷವಾದಂಥ ಪಿಂಡ ಪ್ರದಾನ ರೂಪದ ಶ್ರಾದ್ದ ಮಾಡಬೇಕು. ಪ್ರಮಾಣ ಈ ರೀತಿಯಾಗಿದೆ. ಶ್ರಾದ್ದಂ ನವಮ್ಯಾಂ ಕುರ್ವೀತ ತತ್ ಮೃತೆ ಭರ್ತರಿ ಲುಪ್ಯತೆ. ಅವಿಧಾನವಮಿ ಶ್ರಾದ್ದ ಮುತ್ತೈದೆ ಹೋದ ನಂತರ ಅವಳ ಗಂಡ ಹೋದ ಮೇಲೆ ಅವತ್ತಿನ ದಿವಸ ಮಾಡ್ಲಿಕ್ಕೆ ಬರೋದಿಲ್ಲ. ಅದನ್ನು ಅವಳ ಗಂಡನ ಜೊತೆಯಲ್ಲಿಯೇ ಸಂಪೂರ್ಣ ಸರ್ವಪಿತೃ ರೀತಿಯಿಂದ ಶ್ರಾದ್ದವನ್ನು ಮಾಡಬೇಕು. ಈ ನಿಯಮ ನೆನಪಿನ ಇಟ್ಟುಕೊಳ್ಳಿ. ಇನ್ನು ದ್ವಾದಶಿ ದಿನ ಯಾರ ಮನೆಯಲ್ಲಿ ಯತಿಗಳಾಗಿ ಹೋಗಿದ್ದಾರೆ ಅವರಿಗೋಸ್ಕರ ಶ್ರಾದ್ದ ಮಾಡಬೇಕು. ಇನ್ನು ಅಪ್ಪ ಸನ್ಯಾಸಿಯಾಗಿದ್ದಾನೆ, ಇನ್ನೂ ಜೀವಿತ ಇದ್ದಾನೆ, ಆವಾಗ
ಈ ಮಗ ಅಂತ ಅನ್ಕೊಂಡಿರ್ತಕ್ಕಂಥವನು ಅಪ್ಪನನ್ನು ಬಿಟ್ಟು ಅಜ್ಜ ಮುತ್ತಜ್ಜ ಆ ನಂತರ ಮುತ್ತಜ್ಜ, ಅದಕ್ಕಿಂತ ಮೇಲೆ ಮುತ್ತಜ್ಜ ಅವರನ್ನು ಕುರಿತು ಮಾಡಿ ಉಳಿದ ಎಲ್ಲ ಪಿತೃಗಳ ಜೊತೆ ಮಹಾಲಯ ಮಾಡ್ಲಿಕ್ಕೆ ಬರ್ತಾನೆ. ಆದರೆ ಅವರನ್ನು ಕುರಿತು ಶ್ರಾದ್ದ ಮಾಡಬೇಕಾದ್ರೆ ಅದು ಕೇವಲ ಅವರನ್ನು ಬಿಟ್ಟು ತ್ರಿಪಿತೃ ಶ್ರಾದ್ದವನ್ನು ಮಾಡಬೇಕು. ಅದರ ವಿಧಾನವನ್ನು ಕೇಳಿ ತಿಳ್ಕೊಳ್ಬೇಕು. ಇನ್ನು ಒಬ್ಬ ವ್ಯಕ್ತಿ ಇದ್ದಾನೆ, ನಮ್ಮಪ್ಪನೇ ಯಾವನೋ ಒಬ್ಬ ಅವನ ಅಪ್ಪ ಇದ್ದಾನೆ, ಅವನು ಸೆರೆ ಕುಡಿತಾನೆ. ಸೆರೆ ಕುಡಿತಕ್ಕಂಥವನಿಗೆ ಶ್ರಾದ್ದ ಮಾಡಲಿಕ್ಕೆ ಅಧಿಕಾರ ಇಲ್ಲ. ಆ ನಂತರ ಬೇರೆ ಜಾತಿಗೆ ಹೋಗಿದ್ದಾನೆ, ಬೇರೆ ಜಾತಿ ಹುಡುಗಿಯನ್ನು ಮದುವೆ ಆಗಿದ್ದಾನೆ, ಅವನಿಗೂ ಶ್ರಾದ್ದಾಧಿಕಾರ ಕಳೆದುಕೊಳ್ತೇವೆ. ಇಂಟರ್ ಕಾಸ್ಟ್ ಮ್ಯಾರೇಜಿಂದ ನಾವು ಏನೇನು ಭಾಗ್ಯ ಕಳೆದುಕೊಳ್ತೇವೆ ಅಂತ ಒಂದು ದೊಡ್ಡ ಲಿಸ್ಟ್ ಇದೆ. ಸಂದರ್ಭ ಬಂದಾಗ ನಾನು ಅದನ್ನು ಹೇಳ್ತೇನೆ. ಅಪ್ಪ ಇಂಟರ್ ಕಾಸ್ಟ್ ಮ್ಯಾರೇಜ್ ಮಾಡಿಕೊಂಡಿದ್ರೆ, ಅಂದರೆ ಮೊದಲು ಇವನು ಬ್ರಾಹ್ಮಣ ತಾಯಿಯಲ್ಲಿ ಹುಟ್ಟಿದ ನಂತರ ಆ ಅಪ್ಪ ಬೇರೆ ಧರ್ಮಕ್ಕೆ ಹೋಗಿದ್ದರೆ, ಈ ದ್ವಾದಶಿ ದಿವಸ ಅಜ್ಜ ಮುತ್ತಜ್ಜಾದಿಗಳನ್ನು ಕುರಿತುಕೊಂಡು ಅವನು ಮೊಮ್ಮಗ ಶ್ರಾದ್ದ ಮಾಡಲಿಕ್ಕೆ ಬರ್ತಾರೆ. ಅದಕ್ಕೋಸ್ಕರ ಸನ್ಯಸ್ಯ ಪಿತರಸ್ಯಸ್ತು ಪತಂತಿ ಪಿತೃಕಸ್ಯ ಚ ಅಂತನೂ ಶ್ಲೋಕ ಇದೆ. ಪತಿತರಾಗಿರ್ತಕ್ಕಂಥವರನ್ನ ಬಿಟ್ಟು ಉಳಿದ ಪಿತೃಗಳಿಗೆ ಇವತ್ತಿನ ದಿವಸ ಇಟ್ಟುಕೊಂಡು ಮಹಾಲಯ ಶ್ರಾದ್ದ ಮಾಡಲಿಕ್ಕೆ ಬರ್ತಾರೆ. ಅಭಕ್ಷಭಕ್ಷಣ, ಮಾಂಸ ತಿನ್ನೋದು, ಬ್ರಾಹ್ಮಣನಾಗಿ ಸೆರೆ ಕುಡಿಯೋದು ಮತ್ತು ಕಳ್ಳತನ ಇತ್ಯಾದಿಗಳನ್ನೆಲ್ಲ ಮಾಡುವುದು, ಇವೆಲ್ಲ ಏನಿದೆ ಶ್ರಾದ್ದಕ್ಕೆ ಅನಧಿಕಾರಿತ್ವವನ್ನು ತಂದುಕೊಡ್ತೇವೆ. ಶ್ರಾದ್ದ ಅಧಿಕಾರ ಕಳೆದುಕೊಂಡು ಬಿಡ್ತೇವೆ ನಾವು. ಮೃತೇ ಭರ್ತರಿ ಲುಪ್ಯತೆ ಅಂತನ್ನುವ ಪ್ರಮಾಣವನ್ನ ಇದು ಮೂರ್ಖ ಪ್ರತಾರಣಮಿದಂ ಅಂತೇಳಿ ನಿರ್ಣಯ ಸಿಂಧುಕಾರ ಅಭಿಪ್ರಾಯ ವ್ಯಕ್ತಪಡಿಸಿದರೂ ಸಹ ಬೇರೆ ಪ್ರಮಾಣಗಳಿವೆ. ಸ್ತ್ರೀಯ ಪಿತೃದ್ವಾರ ಅಶ್ನಂತಿ ಅಂತಿಕೊಂಡಂಥ ಶ್ಲೋಕ ನೆನಪಿಗೆ ಬರ್ತಾ ಇಲ್ಲ ನಾನು. ಸ್ತ್ರೀಣಾಂತೂ ಪಿತೃದ್ವಾರ ಅಂತಿಕೊಂಡಂಥ ನಿಯಮ ಇರೋದರಿಂದಾಗಿ ಸಾಕಮೇವ ಸ್ತ್ರೀಣಾಂ ಅಂತಿಕೊಂಡ ಶ್ಲೋಕ ಇದೆ, ನೆನಪಿಗೆ ಬರ್ತಾ ಇಲ್ಲ. ಅವೇನು ನೋಡು. ಇನ್ನು ದ್ವಾದಶಿ ದಿವಸ ಸನ್ಯಾಸ ತೆಗೆದುಕೊಂಡ ತಂದೆ ಇದ್ದರೆ, ಇನ್ನು ಪತಿತನಾದಂಥ ತಂದೆ ಇದ್ದರೆ ದ್ವಾದಶಿ ದಿವಸ ಅವರಿಗೆ ಪ್ರತ್ಯೇಕವಾಗಿ ಶ್ರಾದ್ದವನ್ನು ಮಾಡಬೇಕು. ಇನ್ನು ಮಹಾಲಯದಲ್ಲಿ ಸಂಕಲ್ಪ ಶ್ರಾದ್ದ ಮಾಡ್ಲಿಕ್ಕೆ ಬರ್ತದೆ, ಆಮಶ್ರಾದ್ದ ಮಾಡ್ಲಿಕ್ಕೆ ಬರ್ತದೆ ಇಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಪಿಂಡ ಪ್ರಧಾನ ಶ್ರಾದ್ದವನ್ನೇ ಮಾಡಬೇಕು. ನಾವೆಲ್ಲ ಸಣ್ಣವರಿರುವಾಗ ಏನೋ ಎಲ್ರಿ ನಾವು ಸಂಕಲ್ಪ ಮಾಡ್ತೀವ್ರಿ ಅಂತಂತಾರೆ. ಸಂಕಲ್ಪ ಶ್ರಾದ್ದಕ್ಕೆ ಇದಕ್ಕೆ ಬ್ರಹ್ಮಾರ್ಪಣೆ ಶ್ರಾದ್ದ ಅಂತ ಕರೀತಾರೆ. ಇದು ಯಾವಾಗ? ನೀವು ಎಲ್ಲೋ ಹೋಗಿದ್ದೀರಿ, ಎಲ್ಲೋ ಕೆಲಸಕ್ಕೋಸ್ಕರ, ಅಲ್ಲಿ ಏನು ಅನುಕೂಲ ಇಲ್ಲ ಅಂತ ಸಂದರ್ಭದಲ್ಲಿ ಮಹಾಲಯ ಬಿಡಬಾರದು ಅಂತಿಕೊಂಡಂತೆ ಸಂಕಲ್ಪ ಶ್ರಾದ್ದ ಮಾಡಿ. ಇಲ್ಲದೆ ಇದ್ದರೆ ಮೃತತಿಥಿಯ ದಿನ ಆ ನಂತರ ಮಹಾಲಯದಲ್ಲಿ ಮತ್ತು ತೀರ್ಥ ಶ್ರಾದ್ದದಲ್ಲಿ ಪಿತೃಗಳು ಅನ್ನವನ್ನು ಬಯಸ್ತಾರೆ ಅಂತ ಹೇಳಿ ಸ್ಪಷ್ಟವಾಗಿರ್ತಕ್ಕಂಥ ಇದೆ. ಮಹಾಲಯೇ ಗಯಾಶ್ರಾದ್ದೆ ಸಂವತ್ಸರ ಶ್ರಾದ್ದೆ ಪಿಚ ಪಿಂಡಮಿಚ್ಛಂತೆ ಪಿತರಃ. ಪಿಂಡ ಪ್ರದಾನವೇ ಮಾಡಬೇಕು ಅಂತ ಪಿತೃಗಳು ಬಯಸ್ತಾರೆ. ಆದ್ದರಿಂದಾಗಿ ಮಹಾಲಯ ಶ್ರಾದ್ದವನ್ನು ಪಿಂಡ ಸಹಿತವಾಗಿಯೇ ಮಾಡಬೇಕು, ಎಷ್ಟೇ ಶ್ರಮ ಆದರೂ ಪರವಾಗಿಲ್ಲ. ಇನ್ನು ಬೆಡ್ ರಿಡನ್ ಆಗಿದ್ದಾನೆ, ಮಾಡಲಿಕ್ಕಾಗೋದಿಲ್ಲ ಅಂಥವನ ಕಡೆಯಿಂದ ಆಮಶ್ರಾದ್ದ
ಹಿರಣ್ಯ ಶ್ರಾದ್ದ, ಆನಂತರ ಬ್ರಹ್ಮಾರ್ಪಣೆ ಶ್ರಾದ್ದವನ್ನು ಮಾಡಿಸ್ಬೇಕು. ಇದ್ರ ಬಗ್ಗೆ ಮುಂದೆ ವಿವರಣೆ ಮಾಡ್ತೇನೆ. ಆಮಶ್ರಾದ್ದ ಅಂತ ತಿಳ್ಕೊಂಡಂತಂದರೆ ಬ್ರಾಹ್ಮಣರನ್ನು ದರ್ಬೆ ಬ್ರಾಹ್ಮಣರಿಟ್ಟು ಪೂಜೆ ಮಾಡಿ ಎಲ್ಲ ಮಾಡಿ ಮನೆಯಲ್ಲಿ ಮಡಿ ಅಡಿ ಮಾಡಲಿಕ್ಕೆಲ್ಲ ತಾವೊಂದು ಅದಕ್ಕಷ್ಟೇ ಅಡಿಗೆಯನ್ನು ಮಾಡಿಕೊಂಡು ಆ ಸಂದರ್ಭದಲ್ಲಿ ಅವನು ಶ್ರಾದ್ದ ಮಾಡಿದ ನಂತರ ಬ್ರಾಹ್ಮಣರ ಊಟಕ್ಕಾಗೋದಿಲ್ಲ, ಅವರ ಸ್ಥಳದಲ್ಲಿ ಕಚ್ಚಾ ಪದಾರ್ಥಗಳು ಅಕ್ಕಿ, ಬೇಳೆ, ಹಿಟ್ಟು, ಉಪ್ಪು, ಬೆಲ್ಲ, ಸಕ್ಕರೆ, ತುಪ್ಪ ಇತ್ಯಾದಿಗಳಿಂದ ಈ ಶ್ರಾದ್ದವನ್ನು ಮಾಡಲಿಕ್ಕೆ ಬರ್ತದೆ. ಇದಕ್ಕೆ ಆಮಶ್ರಾದ್ದ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಆದರೆ ಶಾತಾತಪ ಸ್ಮೃತಿ ಹೇಳ್ತದೆ, ಆಮಂ ದದತು ಕೌಂತೇಯ ದದ್ಯಾದಾಮಶ್ಚತುರ್ಗುಣಂ. ಶ್ರಾದ್ದದಲ್ಲಿ ದೇವಸ್ಥಾನಕ್ಕೆ 2, ಪಿತೃಸ್ಥಾನಕ್ಕೆ 3, 5 ಜನರಿಗೆ ನಾವು ಊಟ ಹಾಕ್ತೇವೆ. ಆಮಶ್ರಾದ್ದ ಇದ್ದರೆ 5 4 20 ಜನರಿಗಾಗಷ್ಟು ಅಕ್ಕಿ ಬೇಳೆ ಎಲ್ಲ ಕೊಡಬೇಕು. ಯಾಕೆ? ಮುಖ್ಯ ಶ್ರಾದ್ದ ತಪ್ಪಿಸಿದ್ದೇವೆ, ಅದನ್ನು ಪ್ರಾಯಶ್ಚಿತ್ತ. ಹಿರಣ್ಯ ಶ್ರಾದ್ದಾದಿಗಣಂ. ಅದೇ ಶ್ಲೋಕದಲ್ಲಿ ಹೇಳ್ತಾರೆ, ಹಿರಣ್ಯ ಶ್ರಾದ್ದ ಮಾಡೋದಿತ್ತು ಅಂತಿಕೊಂಡಂತಂದ್ರೆ ಅದಕ್ಕೆ 4 ಪಟ್ಟು. ಅಂದರೆ 80 ಜನರಿಗೆ ಊಟಕ್ಕೆ ಹಾಕಬೇಕಾಗಿದ್ದರೆ ಏನು ಖರ್ಚಾಗ್ತದೆ ಇವತ್ತಿನ ದಿವಸ, ಅಷ್ಟು ಹಿರಣ್ಯ ಕೊಟ್ಟು, ಯಾಕಂದರೆ ಹೆಣದಲ್ಲಿ ನಿಯಮ ಇದೆ, 1 ಗ್ರಾಮ ಆದರೂ ಬಂಗಾರ ಕೊಡಬೇಕು ಅಂತಿದೆ. 1 ಗ್ರಾಮದ ಬೆಲೆ ಅಷ್ಟು ಹಣವಾದರೂ ಕೊಡಬೇಕು. ಈಗಿನ ದಿನಗಳಲ್ಲಿ 1 ಗ್ರಾಮ 10,000 ರೂಪಾಯಿ. ಹಿರಣ್ಯ ಶ್ರಾದ್ದ ಮಾಡೋರು ಮಿನಿಮಮ್ 10,000 ರೂಪಾಯಿ ಇಟ್ಟು ದಕ್ಷಿಣೆ ಕೊಡಬೇಕು. ಹಿರಣ್ಯ ಶ್ರಾದ್ದ ಮಾಡ್ತೇನೆ ಅಂತ 50-100 ರೂಪಾಯಿ ಇಟ್ಟು ಏನೋ ಒಂದು ಚಿಲ್ಲರೆ ಇಟ್ಟು ನಡೆದ್ರೆ ನಡೆಯೋದಿಲ್ಲ. ಪಾರ್ವಣ ಶ್ರಾದ್ದದಲ್ಲಿ 5 ಜನರಿಗೆ ಊಟ, ಪಿಂಡ ಪ್ರದಾನ ಶ್ರಾದ್ದದಲ್ಲಿ. ಆ ನಂತರ ಆಮಶ್ರಾದ್ದದಲ್ಲಿ 20 ಜನರಿಗಾಗುವಷ್ಟು ಪದಾರ್ಥಗಳನ್ನು ಕೊಡಬೇಕು. ಹಿರಣ್ಯ ಶ್ರಾದ್ದ ಮಾಡೋದಿದ್ದರೆ ಅದಕ್ಕೆ 4 ಪಟ್ಟು, ಅಂದರೆ 80 ಜನರಿಗೆ ಊಟಕ್ಕಾಗುವಷ್ಟು ಪ್ರತ್ಯಾಮ್ನಾಯ ದ್ರವ್ಯ. ಇವತ್ತಿನ ದಿವಸ 80 ಜನರು ಊಟ ಅಂಟಿಕೊಂಡಂತಂದರೆ 25,000 ರೂಪಾಯಿ ಆಗ್ತದೆ. ನಂಗೆ ಆಗೋದಿಲ್ಲಪ್ಪ ಅಂದರೆ ಹೇಮ ಶ್ರಾದ್ದ ಮಾಡಿ ಬೇಡ ಅಂತ ಅನ್ನೋದಿಲ್ಲ. ಇನ್ನು ಬ್ರಹ್ಮಾರ್ಪಣೆ ಶ್ರಾದ್ದ ಮಾಡಬೇಕಾಗಿತ್ತು ಅಂತ ತಿಳ್ಕೊಂಡಂತಂದರೆ ಶಾಸ್ತ್ರ ಹೇಳ್ತದೆ, ಅವತ್ತಿನ ದಿವಸ 80 ಅಥವಾ 100 ಜನರಿಗೆ ಊಟಕ್ಕೆ ಹಾಕುವಷ್ಟು ದ್ರವ್ಯವನ್ನು ವಿನಿಯೋಗ ಮಾಡಿ ಆ ನಂತರ ಸಂಕಲ್ಪ ಶ್ರಾದ್ದ ಮಾಡಿರಿ ಅಂತ ತಿಳ್ಕೊಂಡಿದ್ದ. ನಾವೇನು ಮಾಡ್ತೇವೆ, ಸಂಕಲ್ಪ ಶ್ರಾದ್ದ ಮಾಡಿಸಿದರೆ ಬ್ರಾಹ್ಮಣರು ದಕ್ಷಿಣೆ ಕಡಿಮೆ ತೆಗೆದುಕೊಳ್ತಾರೆ, ದಕ್ಷಿಣೆ ಉಳಿಸೋದಕ್ಕೋಸ್ಕರ ಮಾಡ್ತೇವೆ. ಆದರೆ ಸಂಕಲ್ಪ ಶ್ರಾದ್ದ ಮಾಡಬೇಕಾಗಿತ್ತು ಅಂತಂದರೆ ಚಟಕ ಶ್ರಾದ್ದದ 4 ಪಟ್ಟು ಖರ್ಚು ಮಾಡಬೇಕು ತಯಾರಿರ್ತದೆ. ಮಿನಿಮಮ್ 4 ಪಟ್ಟು ಅದಕ್ಕೆ ಮಾಡಬೇಕು. ಅಷ್ಟು ಬ್ರಾಹ್ಮಣರಿಗೆ 5,000-10,000 ರೂಪಾಯಿ ದಕ್ಷಿಣೆ ಕೊಡಬೇಕು ತಯಾರಿತ್ತು ಅಂತಂದರೆ ಸಂಕಲ್ಪ ಶ್ರಾದ್ದ ಮಾಡಿ ಅಂತ ಶಾಸ್ತ್ರ ಹೇಳ್ತದೆ. ಆದರೆ ಎಲ್ಲಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದು ಪಿಂಡ ಪ್ರದಾನ ಶ್ರಾದ್ದ. ಕಾರಣದಿಂದ ಪಿಂಡ ಪ್ರದಾನ ಶ್ರಾದ್ದವನ್ನೇ ಮಾಡಬೇಕು. ಇನ್ನು ಚತುರ್ದಶಿ ದಿವಸ ಶ್ರಾದ್ದ ಅಂತೇನಿದೆ, ಯಾರು ಶಸ್ತ್ರದಿಂದ ಕೊಲ್ಲಲ್ಪಟ್ಟಿದ್ದಾರೆ, ಯಾರು ಗುಂಡು ಹಾಕಿ ಮರ್ಡರ್ ಮಾಡಿದ್ದಾರೆ, ಅಥವಾ ಯಾರು ಆಕ್ಸಿಡೆಂಟ್ನಲ್ಲಿ ಹೋಗಿದ್ದಾರೆ, ಯಾರು ಸರ್ಪದಂಶದಿಂದ ಮೃತರಾಗಿದ್ದಾರೆ, ಯಾರು ನೀರಿನಲ್ಲಿ ಮುಳುಗಿ ಸತ್ತು ಹೋಗಿದ್ದಾರೆ, ಒಟ್ಟು ಅಪ್ರಾಕೃತಿಕವಾಗಿ
ಅನ್ಯಾಚುರಲ್ ಡೆತ್ ಅಂತಿಕೊಂಡಂತೇನಿದೆ ಅಂಥವರ ಶ್ರಾದ್ದ ಈ ಘಾತ ಚತುರ್ದಶಿ ದಿವಸವೇ ಮಾಡಬೇಕು, ಬೇರೆ ದಿವಸ ಮಾಡಲಿಕ್ಕೆ ಬರೋದಿಲ್ಲ. ಅವತ್ತು ಮಾತ್ರ ಬೇರೆಯವರ ಶ್ರಾದ್ದ ಮಾಡಬಾರ್ದು. ಕೇವಲ ಅವತ್ತೇ ಹೋಗಿದ್ದರೆ, ಚತುರ್ ದಿವಸವೇ ಹಿರಿಯರು ಮರಣವಾಗಿದ್ದರೆ ಅವತ್ತು ಮಾಡ್ಲಿಕ್ಕೆ ಬರ್ತದೆ, ಅವರೊಬ್ಬರಿಗೆ ಮಾತ್ರ. ಉಳಿದವರು ಯಾರಿಗೂ ಚತುರ್ದಶಿ ನಮಗೆ ಸೂಟಿ ಆದರೆ ರಜೆ ಇದೆ ನಾವು ಶ್ರಾದ್ದ ಮಾಡ್ತೇವೆ ಅಂತ ತಿಳ್ಕೊಂಡಂತ ಮಾಡ್ಲಿಕ್ಕೆ ಬರೋದಿಲ್ಲ. ಘಾತ ಚತುರ್ದಶಿ ಒಂದು ದಿವಸ ಸಕರ್ಮ ಆಲಯ ಶ್ರಾದ್ದ ಮಾಡ್ತಕ್ಕಂಥವರಿಗೆ ಅನುಮತಿ ಇಲ್ಲ. ಇದನ್ನು ನಾವು ತಪ್ಪದೇ ನೆನಪೇ ಇಟ್ಕೊಳ್ಳಿ. ಅಷ್ಟೇ ಅಲ್ಲ, ಇವತ್ತಿನ ದಿವಸ ಶ್ರಾದ್ದ ಮಾಡ್ತಕ್ಕಂಥ ವ್ಯಕ್ತಿಗಳು ಅಥವಾ ನಿಜವಾಗಿಯೂ ಕಳಕಳಿ ಇರತಕ್ಕಂಥ ವ್ಯಕ್ತಿಗಳು ಶಸ್ತ್ರಹತರಾದ ನಮ್ಮ ಸೈನಿಕರು ಅಂತೇನಿದ್ದಾರೆ ಅವರಿಗೋಸ್ಕರ 4 ಧರ್ಮಪಂಡ ಇಡಬೇಕು ಅಂತ ತಿಳ್ಕೊಂಡು ಅಂತೇಳಿ ಶಸ್ತ್ರಹತೇಷು ಚ, ಆ ನಮ್ಮ ದೇಶವನ್ನು ಸಂರಕ್ಷಣೆ ಮಾಡುವ ಸೈನಿಕರಿಗೂ ಇವತ್ತಿನ ದಿವಸ ಅನ್ನವನ್ನು ಕೊಡ್ತಕ್ಕಂಥ ಅಧಿಕಾರ ನಮಗೆ ಬರ್ತದೆ. ಆದ್ದರಿಂದಾಗಿ ಬರೇ ಮೆಮೋರಿಯಲ್ ಸ್ಟ್ಯಾಚ್ಯೂ ಮಾಡಿಕೊಂಡಿಟ್ಟೇ ಇಲ್ಲ, ನಾವು ಹೇಳ್ತಾರೆ ಪಕ್ಷಮಾಸದಲ್ಲಿ ಆ ಎಲ್ಲ ಯುದ್ಧ ಮಾಡಿ ನಮ್ಮ ದೇಶ ರಕ್ಷಣೆಗೋಸ್ಕರ ಸತ್ತು ಹೋಗಿರ್ತಕ್ಕಂಥಗೋಸ್ಕರ ಪ್ರೀತಿ ಪಿಂಡ ಕೊಡಬೇಕು ಅಂತ ನಿಯಮ ಇದೆ. ಅವರಿಗೋಸ್ಕರ ಒಂದು ಪಿಂಡವನ್ನು ತಪ್ಪದೇ ಇಡಬೇಕು ಅಂತ ಹೇಳೋದಿದ್ದ. ಆದ್ದರಿಂದಾಗಿ ಆನಂತರ ಪ್ರತಿ ದಿವಸ 16 ದಿವಸ ಶ್ರಾದ್ದ ಮಾಡಲಿಕ್ಕೆ ಆಗದೇ ಇದ್ದರೆ ದಿನಾಲು ಸರ್ವಪಿತೃಗಳಿಗೆ ತಿಲತರ್ಪಣವನ್ನು ಕೊಡಬೇಕು. ಆ ನಂತರ 2 ಬ್ರಾಹ್ಮಣರಿಗೆ ಊಟ ಮಾಡಿಸ್ಬೇಕು. ಅಷ್ಟು ಮಾಡಲಿಕ್ಕಾಗದೇ ಇದ್ದರೆ 2 ಬ್ರಾಹ್ಮಣರಿಗಾಗಷ್ಟು ಪದಾರ್ಥವನ್ನು ಬ್ರಾಹ್ಮಣರ ಮನೆ ಮುಟ್ಟಿಸ್ಬೇಕು. ಅನ್ನಹೀನವಾಗಿರ್ತಕ್ಕಂಥ ಶ್ರಾದ್ದಕ್ಕೆ ಶ್ರಾದ್ದ ಅಂತ ಅನ್ಸಲ್ಪಡೋದಿಲ್ಲ. ಅದರಿಂದಾಗಿ ಯಾರು ಶಸ್ತ್ರದಿಂದ ಹತರಾಗಿದ್ದಾರೆ ಅಂಥವರಿಗೆ ಹೇಳಿದ್ದಾರೆ, ಇವತ್ತಿನ ದಿವಸ ತಪ್ಪದೆ ಶ್ರಾದ್ದವನ್ನು ಮಾಡಬೇಕು ಅಂತ ತಿಳ್ಕೊಂಡಿದ್ದಾರೆ. ಆಕ್ಸಿಡೆಂಟ್ ಆಗಿ ಹೋಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಚತುರ್ದಶಿ ಆಗಲೇ ಹೇಳಿದಂತೆ ಚತುರ್ದಶಿ ಹುಣ್ಣಿಮೆ ದಿನ ಮೃತರಾಗಿರ್ತಕ್ಕಂಥವರು ಅಮಾವಾಸ್ಯೆ ದಿವಸವೇ ಶ್ರಾದ್ದವನ್ನು ಮಾಡಬೇಕು, ಬೇರೆ ದಿವಸ ಮಾಡಲಿಕ್ಕೆ ಬರೋದಿಲ್ಲ. ಇನ್ನು ಸರ್ವರಿಂದ ಋಣಮುಕ್ತನಾಗುವುದಕ್ಕೋಸ್ಕರ ಈ ರೀತಿಯಾದಂತಹ ಪಕ್ಷ ಶ್ರಾದ್ದ ತಪ್ಪದೆ ಸರ್ವಪಿತೃಗಳನ್ನು ಕುರಿತು ಮಾಡಬೇಕು ಅಂತ ಹೇಳಿ ಅದನ್ನು ಉಪಸಂಹಾರ ಮಾಡ್ತಾ ಇದ್ದಾರೆ. ಮುಂದೆ ವಿಚಾರವನ್ನು ಮತ್ತೇನು ಹೇಳ್ತಾರೆ ಅಂತ ಅನ್ನೋದನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ಆದ್ದರಿಂದಾಗಿ ಈ ಮಹಾಲಯದಲ್ಲಿ ಈ 16 ದಿವಸಗಳಲ್ಲಿ ಪಿತೃಗಳನ್ನು ಕುರಿತು ಪೂರ್ತಿ ಪಿಂಡ ಪ್ರದಾನ ಶ್ರಾದ್ದ ಸರ್ವಪಿತೃಗಳಿಗೆ ಉದ್ದೇಶಿಸಿ ಮಾಡಿದರೆ ಮುಂದೆ ಅವನು ಸುಖಿಯಾಗ್ತಾನೆ. ಇಲ್ಲದೆ ಇದ್ದರೆ ಎಲ್ಲೂ ಇದ್ದು ಕೂಡ ಸಮಾಧಾನ ಇರೋದಿಲ್ಲ. ದೇವತೆಗಳು ಅಸಮಾಧಾನ ಪಟ್ಟದ್ದು ಹೇಗೆ ಗೊತ್ತಾಗ್ತದೆ? ಎಲ್ಲೂ ಇದೆ, ಮಗ ಇದ್ದಾನೆ, ಅದು ಮಗ ಕೇಳೋದಿಲ್ಲ, ಮಗನ ಸುಖ ಸಿಕ್ಕೋದಿಲ್ಲ. ಇಂಥ ಒಂದು ಪರಿಸ್ಥಿತಿ ಬಂದಾಗ ಪಿತೃದೋಷ ಇದೆ ಅಂತ ಅರ್ಥ ಮಾಡಿಕೊಳ್ಳಬೇಕು. ಇರಲಿ. ಇನ್ನು ಈ ಮಹಾಲಯದಲ್ಲಿ ಮಾಡ್ತಕ್ಕಂಥ ನಿಯಮಗಳೇನು, ಯಾವ ರೀತಿ ಕರ್ತ ಮತ್ತು ಬ್ರಾಹ್ಮಣರು ನಿಯಮ ಪರಿಪಾಲಿಸಬೇಕು ಅದರ ವಿವರಣೆಯೂ ಕೂಡ ಬಂದಿದೆ. ಅದನ್ನು ನಾವು ನಾಳಿನ ದಿವಸ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜನ ಸರ್ವದೇವಾಮೃತ ಕುಕ್ಷಿಗಮ್ಯಸ್ತ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮ ವಾಸುದೇವ ದೇವತಾಮಂಡಲ ಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣ.